ಲೋಕಸಭೆ ಚುನಾವಣೆಗೆ ದಿನಗಣನೆ ಆರಂಭ ಆಗೈತೆ. ಮಾರ್ಚ್ 10ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ಹೆಚ್ಚು ಕಮ್ಮಿ ಚುನಾವಣೆ ಘೋಷಣೆ ಆಗುತ್ತೆ. ಕಳೆದ ಬಾರಿ ಮಾರ್ಚ್ 14-15ರಲ್ಲಿ ಚುನಾವಣೆ ಘೋಷಣೆ ಆಗಿತ್ತು 2019ರಲ್ಲಿ. ಸೊ ಹೀಗಾಗಿ ಆಗ ನೋಡ್ರೆ ನಮಗೆ ಚುನಾವಣೆ ಘೋಷಣೆ ಆಗ್ಲಿಕ್ಕೆ ಉಳ್ಕೊಂಡ್ರೆ 2 ತಿಂಗಳು ಇಲ್ಲ. ಇನ್ನು 40 ದಿನಗಳಲ್ಲಿ 40-50 ದಿನಗಳು ಚುನಾವಣೆ ಘೋಷಣೆ ಆಗುತ್ತೆ. ಬಟ್ ಬಿಜೆಪಿ ಅವರು 25 ಸೀಟ್ ಗೆದ್ದಿದ್ರು 28ರಲ್ಲಿ. ಆದರೆ ಟಿಕೆಟ್ ಬಂದಾಗ ಆ 25 ಮಂದಿಲಿ 15 ಜನಕ್ಕೆ ಟಿಕೆಟ್ ಇಲ್ಲ, ಬದಲಾವಣೆ ಅನ್ನೋದು ಬಹಳಷ್ಟು ಚರ್ಚೆ. ಅಂಡ್ ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟ್ ನಾನ್ ನಿಲ್ಲಲ್ಲ ಅನ್ನೋ ಸಂಖ್ಯೆ ಜಾಸ್ತಿ ಇದೆ. ಹೌದು, ಸಚಿವರು ನಿಲ್ಲಿಸಿ ಅಥವಾ ಗೆಲ್ಲಿಸಿ, ಅಷ್ಟೇ. ನೀವೇ ನಿಂತ್ಕೊಳ್ಳಿ ಗೆಲ್ರಿ, ಇಲ್ಲ ನಿಲ್ಸಿ ಗೆಲ್ಸಿ, ಇಲ್ಲೇ ರಾಜೀನಾಮೆ ಕೂಡ ಕಡಿಯಾಗಿ ನಮ್ಮ ಕತೆಗಳು. ಅದು ಕಾಂಗ್ರೆಸ್ ಕತೆ ಆಮೇಲೆ ತಗೊಳ್ಳಲ್ಲ. ಬಿಜೆಪಿದು ಈ ತರ ಸನ್ನಿವೇಶ. ಚಿಕ್ಕೋಡಿ ಮೊದಲ ಕ್ಷೇತ್ರ 28 ನಾನು ನಿಮ್ಗೆ ಹೇಳ್ತೀವಿ. ಹೌದು, ಚಿಕ್ಕೋಡಿನಲ್ಲಿ ಹಾಲಿ ಸಂಸದರು ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿಯಿಂದ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಜೊತೆಗೆ ಮಾಜಿ ಸಂಸದ ರಮೇಶ್ ಕತ್ತಿ ಅವರ ಹೆಸರು ಬಿಜೆಪಿಯಲ್ಲಿ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಅವರು ನನಗೂ ಟಿಕೆಟ್ ಬೇಕು ಅಂತ ಕೇಳ್ತಾವ್ರೆ. ಹೌದು, ಕೊಡದೇ ಇದ್ರೆ ಹಂಗೆ ಕೊಂಬೆ ಮೇಲೆ ಕೂತವ್ರೆ. ಲಾಸ್ಟ್ ಟೈಮ್ ಮಿಸ್ ಮಾಡಿದ್ರಿ, ನನಗೆ ಕೊಡಿ, ಯಾಕೆ ನಾನು ಗೆದ್ದು ಪ್ರೂವ್ ಮಾಡಿದ್ದೆ, ಅವಕಾಶ ಸರಿಯಾಗಿ ಕೊಡ್ತಾ ಇಲ್ಲ, ನೀವು ಗೆಲ್ಲೋದೇ ಮಾನದಂಡ ಆದ್ರೆ ನಾನು ಗೆದ್ದಿದ್ದೆ, ನನಗೆ ಯಾಕೆ ತಪ್ಪಿಸಿದ್ರಿ, ಮತ್ತೆ ಕೊಡಿ. ಅವ್ರು ಸೋತ್ರಲ್ಲ 14ರಲ್ಲಿ. ಹೌದು, 14ರಲ್ಲಿ ಸೋತರು. ನರೇಂದ್ರ ಮೋದಿ ಪ್ರಚಾರಕ್ಕೆ ಬರೋದ್ ಬೇಡ, ನಾವೇ ಗೆಲ್ತೀವಿ ಅಂತ ಸ್ವಲ್ಪ ಹೋದ್ರಲ್ಲಿ ಹೋದ್ರು. ಸೊ ಹಾಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅಥವಾ ರಮೇಶ್ ಕತ್ತಿ ನಡುವೆ ಹಣಾಹಣಿ. ಬಟ್ ರಮೇಶ್ ಕತ್ತಿಗಿಂತ ಅಣ್ಣಾ ಸಾಹೇಬ್ ಜೊಲ್ಲೆ ಟಿಕೆಟ್ ಅನ್ನ ಪಡಿಯಬಹುದು. ಈ ಭಿನ್ನಮತನೇ ಕಾಂಗ್ರೆಸ್ ಇಟ್ಕೊಂಡು ಕ್ಯಾಚ್ ಹಾಕಕ್ ನೋಡ್ತಿದ್ದಾರೆ. ಅಲ್ಲೂ ಬೇರೆ ಬೇರೆ ಆಸ್ಪಿರೆಂಟ್ ಇದ್ದಾರೆ. ಅದು ಸಹ ರಮೇಶ್ ಕತ್ತಿ ಐಜಾಕ್ ಕೂಡ ಪ್ರಯತ್ನ ನಡೀತಾ ಇದೆ. ಹೌದು. ಇನ್ನು ಬೆಳಗಾವಿ ಕ್ಷೇತ್ರ ಸುರೇಶ್ ಅಂಗಡಿ ಅವರ ನಿಧನದಿಂದಾಗಿ ನಡೆದ ಬೈ ಎಲೆಕ್ಷನ್ ಅವ್ರ ಪತ್ನಿ ಮಂಗಳ ಅಂಗಡಿ ಅವರು ಸಂಸದರಾಗಿದ್ದಾರೆ. ಆದ್ರೆ ಅವ್ರಿಗೆ ಟಿಕೆಟ್ ಎಷ್ಟು ಮಟ್ಟಿಗೆ ಸಿಗುತ್ತೆ ಅನ್ನೋದು ಇನ್ನೂ ಚರ್ಚೆ ಆಗಿಲ್ಲ. ಅನಂತಕುಮಾರ್ ತೀರ್ಕೊಂಡಾಗ ಅನಂತಕುಮಾರ್ ಹೆಂಡತಿ ಅವ್ರಿಗೆ ಕೊಟ್ಟಿಲ್ಲ. ಇವ್ರಿಗೇನೋ ಬೇರೆ ಬೇರೆ ಕಾರಣ ಕೊಟ್ಟಿದ್ರು. ಹೀಗಾಗಿ ಅವ್ರಿಗೆ ಟಿಕೆಟ್ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಆ ಪಾರ್ಟಿಯಲ್ಲೇ ಇದೆ. ಪಾರ್ಟಿಯಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಅವ್ರು ರಾಜಕಾರಣಿ ಅಲ್ಲ, ಅನುಕಂಪದ ಆಧಾರದ ಅದ್ ಗೆದ್ದಿದ್ ಬಿಟ್ರೆ ಬೇರೇನೂ ಅಲ್ಲ. ಹಾಗಾಗಿ ಅಲ್ಲಿ ಈಗ ಬಿಜೆಪಿಯಿಂದ ಅನಿಲ್ ಬೆಲ್ಕೆ, ಸಂಜಯ್ ಪಾಟೀಲ್, ರಮೇಶ್ ಕತ್ತಿ ಅವರ ಹೆಸರು ಅಲ್ಲಿ ಕೊಡದ್ರೆ ಇಲ್ಲ ಹೇಳ್ತಾವ್ರೆ. ಹಾಗೆ ಮಹಂತೇಶ್ ಕವಟಗಿ ಮಠ್ ಇವ್ರದ್ದು ಕೂಡ ಇದೆ. ಅನಿಲ್ ಬೆನ್ಕೆ, ಸಂಜಯ್ ಪಾಟೀಲ್ ಮೀರ್ ಇನ್ನೇನೋ ಜಾದು, ರಮೇಶ್ ಜಾರಕಿಹೊಳಿ ಮತ್ತೆ ಬಾಲಚಂದ್ರ ಜಾರಕಿಹೊಳಿ ಹೇಳ್ದವ್ರಿಗೆ ಟಿಕೆಟ್ ಆಗ್ಬಹುದು. ಹೌದು, ಅವ್ರಿಬ್ರು ಬಿಟ್ರೆ ಅವರು ಕಾಂಗ್ರೆಸ್ ಟಿಕೆಟ್ ಮೇಲೆ ಅವ್ರ ನಿರ್ಧಾರ ಕೂಡ ಆಗುತ್ತೆ. ಜಾರಕಿಹೊಳಿ ಫ್ಯಾಮಿಲಿಗೆ ಟಿಕೆಟ್ ಸಿಕ್ಬಿಟ್ರೆ ಕಾಂಗ್ರೆಸ್ ಅಲ್ಲಿ ಇಲ್ಲಿ ಲೆಕ್ಕಾಚಾರ ಬೇರೆನೂ ಆಗ್ಬಹುದು. ಸೊ ಹಾಗಾಗಿ ಸದ್ಯಕ್ಕೆ ಆಸ್ಪಿರೆಂಟ್ ಅನಿಲ್ ಬೆನ್ಕೆ, ಸಂಜಯ್ ಪಾಟೀಲ್, ರಮೇಶ್ ಕತ್ತಿ, ಮಹಂತೇಶ್ ಕವಟಗಿ ಮಟ್ಟು ಬೆಳಗಾವಿ ಮಟ್ಟಿಗೆ. ಹೌದು. ಇನ್ನು ಮುಂದಿನ ಕ್ಷೇತ್ರ ಬಾಗಲಕೋಟೆ. PC ಗದ್ದಿಗೌಡರು ಸಂಸದರು, ಬಿಜೆಪಿಯಿಂದ ಅವರ ಹೆಸರು ಇದೆ. ಹಾಗೆ ದೊಡ್ಡನಗೌಡ G ಪಾಟೀಲ್ ಅವರು, ಹಾಗೆ ಮಾಜಿ ಸಚಿವರು ಮುರುಗೇಶ್ ನಿರಾಣಿ. ನಾನು ನ್ಯಾಷನಲ್ ಪಾಲಿಟಿಕ್ಸ್ ಹೋಯ್ತೀನಿ, ಕೊಟ್ಟುಬಿಡಿ. ಒನ್ಗುಂದ XML ದೊಡ್ಡನಗೌಡ G ಪಾಟೀಲ್ರು. ಹೌದು. ಮುರುಗೇಶ್ ನಿರಾಣಿ ಬಿಳಿಗಿಲ್ ಸೋತವ್ರೆ. ಅವರು ಈಗ ವಿಜಯೇಂದ್ರ ಅಕ್ಕಪಕ್ಕ ಓಡಾಡ್ಕೊಂಡು ಜೈ ಅಂತವ್ರೆ. ಯಡಿಯೂರಪ್ಪಂಗೂ ಜೈ ಅನ್ನೋರು, ಇವ್ರಿಗೂ ಜೈ ಅಂತವ್ರೆ. ನಡೀತಾ ಇದೆ. ಗದ್ದಿಗೌಡರ್ ಕೊಡದೆ ಗದ್ದಲ ಏನ್ ಮಾಡಲ್ಲ ಅಂತ. ಬಾಗಲಕೋಟೆ ಹಿಂದುತ್ವ, ಮೋದಿ ಲೆಕ್ಕಾಚಾರಗಳು, ಬಿಜೆಪಿ ಬೇರೆ ಲೆಕ್ಕಾಚಾರಗಳಿದೆ. ಸೊ ಹಾಗಾಗಿ ಕಾಂಗ್ರೆಸ್ ಟಿಕೆಟ್ ಕೊಡೋ ಇವ್ರ ಮೇಲೆ ಇಂಪ್ಯಾಕ್ಟ್ ಆಗಲ್ಲ. ಬಿಜೆಪಿ ಸ್ಟ್ರಾಟಜಿ ಏನ್ ಬೇಕಾದ್ರೂ ಆಗ್ಬೋದು. ಬಟ್ ದೊಡ್ಡನಗೌಡ ಪಾಟೀಲ್ಗಿಂತ ಮುರುಗೇಶ್ ನಿರಾಣಿ ವರ್ಸಸ್ ಗದ್ದಿಗೌಡರು ಲೆಕ್ಕಾಚಾರದಲ್ಲಿ. ಇನ್ನು ಮುಂದಿನ ಕ್ಷೇತ್ರ ಬಿಜಾಪುರ. ಸಂಸದರು ರಮೇಶ್ ಜಿಗಜಿಣಗಿ, ಬಿಜೆಪಿಯಿಂದ ಅವರು ಕೂಡ ಆಸ್ಪಿರೆಂಟ್. ಜೊತೆಗೆ ಮಹೇಂದ್ರ ಕುಮಾರ್ ನಾಯಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ರಿಸೈನ್ ಮಾಡಿದ್ರು. ಹೌದು, ಅಲ್ಲೇನು ಅಂತಂದ್ರೆ ನಾಗ್ಠಾಣ ಈಗ ಆಸ್ಪಿರೆಂಟ್ ಆಗಿರೋ ಅಲ್ಲಿ ಸಿಗ್ಲಿಲ್ಲ ಅವ್ರಿಗೆ. ಹೌದು. ಬಾಬು ರಾಜೇಂದ್ರ ನಾಯಕ್ ಅಂತ ಇನ್ನೊಬ್ರು ಇದ್ದಾರೆ. ಜೊತೆಗೆ JDS ಬಿಜೆಪಿ ಮೈತ್ರಿ ಆಗಿರುವ ಕಾರಣ ಕಳೆದ ಬಾರಿ JDS ಇಂದ ಸುನೀತಾ ದೇವಾನಂದ ಚೌಹಾಣ್ ಅಂದ್ರೆ ಇವ್ರ ಪತ್ನಿ ನಿಂತಿದ್ರು. ಸೊ ಇವ್ರು ನಾಗ್ಠಾಣ XML JDS. ಸೊ ಇವರು ದೊಡ್ಡ ಮಟ್ಟಿಗೆ JDS ಸ್ಟ್ರಾಂಗ್ ಆಗಿದೆ ವಿಜಯಪುರದಲ್ಲಿ. ಬಿಜೆಪಿ ನಂತರ JDS ಇದೆ, ಕಾಂಗ್ರೆಸ್ ಹಿಂಗಿದೆ. ಸೊ ಹಾಗಾಗಿ JDS ಅವರು ಕ್ಲೈಮ್ ಮಾಡ್ತಿದ್ದಾರೆ. ಬಟ್ ನಿಮ್ಗೆ ಬದಲಾಯಿಸೋದಾದ್ರೆ ದೇವಾನಂದ ಚೌಹಾಣ್ ಬಿಜೆಪಿ ಟಿಕೆಟ್ ಮೇಲೆ ಸಿಂಬಲ್ ಮೇಲೆ ಟಿಕೆಟ್ ಕೊಡಿ ಅಂತಾನೂ ಕೂಡ ಚರ್ಚೆ ಇದೆ. ಹೌದು. ಸೊ ಇದು ಬಿಜೆಪಿ ರಮೇಶ್ ಜಿಗಜಿಣಿಗೆ ಬಹುತೇಕ ಟಿಕೆಟ್ ತಪ್ಪಬಹುದು ಅಂತ. ರಮೇಶ್ ಜಿಗಜಿಣಿಗೆ ಬಹುತೇಕ ತಪ್ಪಬಹುದು. ತಪ್ಪಿದ್ರೆ ಯಾರು ಅಂದ್ರೆ ಮಹೇಂದ್ರ ಕುಮಾರ್ ನಾಯಕ್, ದೇವಾನಂದ ಚೌಹಾಣ್, ಹೌದು, ಬಾಬು ರಾಜೇಂದ್ರ ಇದಾಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಇನ್ನು ಮುಂದಿನ ಕ್ಷೇತ್ರ ಕಲಬುರಗಿ. ಉಮೇಶ್ ಜಾಧವ್ ಅವರು ಹಾಲಿ ಸಂಸದರು. ಅವ್ರಿಗೆ ಬೇರೆ ಆಸ್ಪಿರೆಂಟ್ಗಳಿಲ್ಲ. ಖರ್ಗೆ ಸೋಲ್ಸವ್ರಲ್ಲ. ಹೌದು. ಬಂಜಾರ ಕಮ್ಯುನಿಟಿಗೆ ಸೇರಿದವರು ಲಮಾಣಿ ಇದಕ್ಕೆ. ಸೊ ಹಾಗಾಗಿ ಅಲ್ಲಿ ಅವ್ರದ್ದೇಂತಿದೆ, ಬಸವರಾಜ್ ಮತ್ತಿಮೋಡ್ ಪತ್ನಿ ಹೆಸರನ್ನ ಚಾಲ್ತಿಗೆ ಬಿಟ್ಟವ್ರೆ. ಹೌದು. ಬಟ್ ಅದಾಗ್ ಬರಲ್ವೇ ಹಂಗೆ ಸಮಥಿಂಗ್ ಇಸ್ ಬೇರೆ ಏನೋ ನಡೀತಾ ಇತ್ತು ಆಗ್ತಿದೆ.
ಅದು ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ಬಹುತೇಕ ಬಿಜೆಪಿ ಅಭ್ಯರ್ಥಿ active ಆಕ್ಟಿವ್ ಇದಾರೆ ಅವರು ಮೊದಲಿಂದ ಆಕ್ಟಿವ್. ಹೌದು ಉಮೇಶ್ ಜಾಧವ್ ಇನ್ಆಕ್ಟಿವ್ ಅಲ್ಲ, ಹೌದು ಉಮೇಶ್ ಜಾಧವ್ ಆಕ್ಟಿವೇ. ಆಗ ನೋಡಿದ್ರೆ ಖರ್ಗೆ ಸೋಲ್ಸಂತ ಉಮೇಶ್ ಜಾಧವ್ನ ಮಂತ್ರಿ ಮಾಡ್ಬೇಕಾಗಿತ್ತು ಕೇಂದ್ರದಲ್ಲಿ. ಉಮೇಶ್ ಜಾಧವ್ ಖರ್ಗೆ ಸೋಲ್ಸ್ತಾನ ಗೆದ್ದಿದ್ದವರು, ಹೌದು, ಮಂತ್ರಿ ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲ. ಈ ಸಲ ಅವಕಾಶ ಆಗ್ಬೋದು, NDA ಬಂದರೆ ಇವ್ರು ಯಾರು ನಿಂತರೆ ಗೆದ್ದರೆ. ಎಸ್, ಮುಂದಿನ ಕ್ಷೇತ್ರ ರಾಯಚೂರು. ರಾಜಾ ಅಮರೇಶ್ ನಾಯಕ್ ಅವರು ಇಲ್ಲಿ ಸಂಸದರು. ಈಗ ಬಿಜೆಪಿ ಇಲ್ಲ ಆಸ್ಪಿರೆಂಟ್ಗಳು ರಾಜೇಗೌಡರು, ಸುರಪುರ XMLA ಮಾಜಿ ಸಚಿವ ರಾಜೇಗೌಡರು, ತಿಪ್ಪರಾಜ್ ಹವಾಲ್ದಾರ್, BV ನಾಯಕ್, ಶಿವನಗೌಡ ನಾಯಕ್ ಅವರ ಹೆಸರು ಕೂಡ ಎಲ್ಲ XMLAಗಳವರೇ. ಹೌದು, ರಾಯಚೂರು ಗ್ರಾಮೀಣ XMLA ತಿಪ್ಪರಾಜ್ ಹವಾಲ್ದಾರ್, MP BV ನಾಯಕ್, ಹೌದು, ಬಿಜೆಪಿಯಿಂದ ಮಾನ್ವೇಲ್ ಸೋತ್ರು. ದೇವದುರ್ಗ XMLA ಶಿವನಗೌಡ ನಾಯಕ್, ಹಿಂಗೆಲ್ಲ ಇದೆ. ಬಟ್ ಇಲ್ಲಿ ಪ್ರಬಲ ರಾಜೇಗೌಡ ವರ್ಸಸ್ ನಡೀತಿದೆ. ಗೆಲ್ಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೌದು ಬಿಜೆಪಿ ಸ್ಟ್ರಾಟಜಿ ಯಾರಾದ್ರೂ ಬಿಜೆಪಿ ಗೆಲ್ಸ್ಕೋಬೇಕು ಅಂತ ಅನ್ನೋದು ಲೆಕ್ಕಾಚಾರ. ಎಸ್, ಇನ್ನು ಮುಂದಿನ ಕ್ಷೇತ್ರ ಬೀದರ್. ಕೇಂದ್ರ ಸಚಿವರು ಹಾಗೆ ಸಂಸದರು ಭಗವಂತ್ ಖೂಬಾ ಅವರ ಹೆಸರು, ಆದ್ರೆ ವಿರೋಧ ಹೆಸರಿಗಿಂತ ದೊಡ್ಡ ಮಟ್ಟದಲ್ಲಿ ಇದೆ. ಯಾಕಂದ್ರೆ ಸ್ಥಳೀಯ ಬಿಜೆಪಿ ಶಾಸಕರೇ ಬೇಡ ಅಂತಾರೆ. ಅವ್ರ ಜೊತೆಯಲ್ಲಿ ಗುರುನಾಥ್ ಕೊಲ್ಲೂರು, ಚಟ್ನಾಳ್ ದೋನಗಾಪುರ ಹಾಗೆ ಅಹುಜಾ ಸ್ವಾಮೀಜಿ ಅವರ ಹೆಸರು ಕೂಡ ಕೇಳಬರುತ್ತೆ. ಕೆಲವರು ಹೇಳ್ತಾರೆ ಇವ್ರು ಯಾರು ಲಿಸ್ಟ್ಗಿಲ್ಲ, ಗೊತ್ತೇ ಇಲ್ಲ ಅಂತ. ಹೌದು, ಅವತ್ತು ಯಾವನಿಗೂ ಗೊತ್ತಿಲ್ಲದ ಭಗವಂತ್ ಖೂಬಾ ತಂದು ನಿಲ್ಸ್ಬಿಟ್ಟು ಗೆಲ್ಸಿದ್ರು. ಇವತ್ತು ಭಗವಂತ್ ಖೂಬಾ 2 ಟೈಮ್ MP, ಸೆಂಟ್ರಲ್ ಮಿನಿಸ್ಟರ್. ಟಿಕೆಟ್ ಸಿಗುವಾಗ ಅನೌನ್ಸ್ ಆದಾಗ ಯಾರು ಈ ಗಿರಾಕಿ, ಯಾರು ಈ ವ್ಯಕ್ತಿ ಅಂತ ಚರ್ಚೆ ಆಗಿತ್ತು. ಹೌದು, ಬಾಬಾ ರಾಮದೇವ್ ಕೋಟ ಟಿಕೆಟ್ ಕೊಟ್ರಂತೆ ಅನ್ನೋ ಚರ್ಚೆಗಳೆಲ್ಲ ಇದ್ದವು. ಅವತ್ತು ಟಿಕೆಟ್ ಸಿಗುವ ಮುನ್ನ ಇವರು ಇದೇ ಟೈಪ್, ಗುರುನಾಥ್ ಕೊಲ್ಲೂರು, ಚಟ್ನಾಳ್ ದೋನಗಾಪುರ, ಉಜಿ ಸ್ವಾಮೀಜಿ, ಈ ಟೈಪ್ ಇವ್ರು. ಹೌದು, ಇವ್ರೇನು ಪಾಪ್ಯುಲರ್ ಲೀಡರ್ ಏನ್ ಆಗಿರಲ್ಲ ಬಿಜೆಪಿಲಿ, ನಿಜ ಅಲ್ವಾ? ಹೌದು, ನೋಡಿದಾಗ ಬೀದರ್ಲಿ ಸೂರ್ಯಕಾಂತ ನಾಗಮಾರ್ಪಳ್ಳಿಗೆ ಟ್ರೈ ಮಾಡ್ಕೊಂಡು ಐ ಥಿಂಕ್ MLA ಅಂತೂ ಆಗಕ್ಕಾಗ್ತಿಲ್ಲ. ಈ ಬಿಜೆಪಿಯಿಂದ MP ಗಾರ ಟ್ರೈ ಮಾಡಿದ್ರೆ ಆಗತ್ತೆ ಮನುಷ್ಯ. ಹೌದು, ಕರೆಕ್ಟ್. ನಾಗಮಾರ್ಪಳ್ಳಿ, ಗುರುಪಾದಪ್ಪ ನಾಗಮಾರ್ಪಳ್ಳಿ ಕಾಂಗ್ರೆಸ್ ಅಲ್ಲಿ ಇದ್ದವರು, ಬಿಜೆಪಿ ಆಪರೇಷನ್ ಕಮಲಕ್ಕೊಳಗ KJP-ಯಿಂದ ಬಿಜೆಪಿಯಿಂದ ಸೋಲ್ತಾರೆ, KJP ಗೆದ್ದಿರ್ತಾರೆ. ಸೊ ಹಿಂಗೆಲ್ಲ ಇದೆ. ಇಲ್ಲ ಆಯಪ್ಪನು ಟ್ರೈ ಮಾಡ್ಬೋದು, ಯಾಕೆ ಮಾಡ್ತಿಲ್ಲ ಗೊತ್ತಿಲ್ಲ. ನಾನು ಹೇಳ್ತಿದ್ದೀನಿ ಮಾಡಕ್ ಹೋಗ್ರೆ ಹಂಗೆ. ಭಗವಂತ್ ಖೂಬಾ ಬಿಟ್ಟು ಏನು ಗುರುನಾಥ್ ಕೊಲ್ಲೂರು, ಚಟ್ನಾಳ್ ದೋನಗಾಪುರ, ಉಜ್ಜಿ ಸ್ವಾಮೀಜಿ ಇದಾರಲ್ಲ, ಹೌದು, ಇವರು 10 years ಬ್ಯಾಕ್ ಏನು ಭಗವಂತ್ ಖೂಬಾ ಹೆಂಗಿತ್ತು ಅದೇ ಟೈಪೇ. ಹಾಗಾಗಿ ಇಲ್ಲಿ ಬಿಜೆಪಿ ಹಿಂದುತ್ವ ಹಿಂಗಿನ ಬೇರೆ ಬೇರೆ ಲೆಕ್ಕಾಚಾರ. ಸೊ ಹಾಗಾಗಿ ಎಲ್ಲೂ ಕೂಡ ಬದಲಾವಣೆಗೆ ಭಾಳ ಒತ್ತಡ ಇದೆ, ನೋಡಬೇಕು. ಎಸ್, ಮುಂದಿನ ಕ್ಷೇತ್ರ ಕೊಪ್ಪಳ. ಸಂಗಣ್ಣ ಕರಡಿ ಅವರು ಸಂಸದರು, ಅವರು ಆಸ್ಪಿರೆಂಟ್ ಕೂಡ. ಹಾಗೆ ನವೀನ್ ಗುಳಗಣ್ಣನವರ್, ಡಾಕ್ಟರ್ ಬಸವರಾಜ್, KS ಹಾಸ್ಪಿಟಲ್. ಈಗ ಆಸ್ಪಿರೆಂಟ್ ಸಂಗಣ್ಣ ಕರಡಿ ಅಲ್ಲಿ MP ಕೊಡಿ ಮತ್ತೆ ನಮಗೆ ಅಂತ. ಹೌದು, ಬಟ್ ನವೀನ್ ಗುಳಗಣ್ಣನವರ್ ಅವ್ರ ತಂದೆ ಈಶಣ್ಣ ಗುಳಗಣ್ಣನವರು ಬಿಜೆಪಿ MLA ಆಗಿದ್ರು 2008ರಲ್ಲಿ ಯಲಬುರ್ಗ. ಹೌದು, ಆ ಕ್ಷೇತ್ರ ಈಗ ಆಲಪ್ಪ ಆಚಾರ್ಗೆ ಹೋಗ್ಬಿಟ್ಟಿದೆ 18ರಿಂದ. ಹೌದು, ಆಮೇಲೆ ಇವರು BSR ಕಾಂಗ್ರೆಸ್ಗೆಲ್ಲ ಹೋಗಿ ಬಂದರು. ಬಟ್ ಈಗ ಬಿಜೆಪಿ ನಿಷ್ಠಾವಂತ ಇವ್ರು ನವೀನ್ ಗುಳಗಣ್ಣನವರು. ಇವ್ರ ತಂದೆ ಈಗ ಇವರು ಜಿಲ್ಲಾಧ್ಯಕ್ಷರು, ಇಲ್ಲಿಗೆ ಇವ್ರ ತಂದೆ ಜಿಲ್ಲಾಧ್ಯಕ್ಷ ಪಾರ್ಟಿ ಕಟ್ಟವ್ರೆ. ಸೊ ಹಾಗಾಗಿ ಯಂಗ್ಸ್ಟರ್ ಕೊಡಬೇಕು ಕೊಡಿ ಅನ್ನೋದಕ್ಕೆ ಆಲಪ್ಪ ಆಚಾರ ಕ್ಷೇತ್ರ ಹೋಗ್ಬಿಟ್ಟಿದೆ. ಹೌದು, ಈಗ ಇವ್ರಿಗೆ MP ದೆ ಒಂದು ಸ್ಪೇಸ್ ಇರೋದು. ಸೊ ಆ ಕಾರಣಕ್ಕೆ ಅದೊಂದಿದೆ. ಅಂಡ್ ಇವ್ರು ಕೇಳ್ತಿಲ್ಲ, ಚಾಲ್ತಿಲ್ಲಿದೆ. ಹೌದು, ಅಂಡ್ ಡಾಕ್ಟರ್ ಬಸವರಾಜ್ KS ಹಾಸ್ಪಿಟಲ್ ಅವ್ರು ಕೇಳ್ತಾವ್ರೆ, ಕುಷ್ಟಗಿ ಮಾಜಿ ಶಾಸಕ ಶರಣಪ್ಪ ಅವ್ರ ಮಗ. ಹಾಗಾಗಿ ಬಿಜೆಪಿ ಈಗ ಸಂಗಣ್ಣ ಕರಡಿ ಅವ್ರ ಮಗನ್ನೇ ಗೆಲ್ಸ್ಕೊಳಕ್ಕಾಗಲಿಲ್ಲ, ಸೊಸೆ ಗೆಲ್ಸ್ಕೊಳಕ್ಕಾಗಲಿಲ್ಲ. ಹೌದು, MLA ಎಲೆಕ್ಷನ್ ಅಲ್ಲಿ. ಹಾಗಾಗಿ ಇವೆಲ್ಲ ಇದೆ. ಬಟ್ ಕೊಪ್ಪಳ ಒಂಥರ ವಿಚಿತ್ರ. ಬಿಜೆಪಿ ಹುಷಾರಾಗಿ ಹೆಜ್ಜೆ ಇಡಬೇಕು, ಎಡವಟ್ಟಾದ್ರೆ ಕೊಪ್ಪಳ ಕಳ್ಕೊತಾರೆ. ಹೌದು, ಬಿಜೆಪಿ ಸೋಲ್ಸಿ ಅಂತ ಜನಾರ್ದನ್ ರೆಡ್ಡಿ ಸವಾಲ್ ಆಗ್ತಾರೆ ಎಲ್ಲ ಕಡೆ. ಜನಾರ್ದನ್ ರೆಡ್ಡಿ ಗಂಗಾವತಿ ಇಲ್ಲಿಗೆ ಬರುತ್ತಲ್ಲ. ಹಾಗಾಗಿ ನೋಡ್ಬೇಕು ಹೆಂಗೆ ಅಂತ. ಮುಂದಿನ ಕ್ಷೇತ್ರ ಬಳ್ಳಾರಿ. ಸಂಸದರು ವೈ ದೇವೇಂದ್ರಪ್ಪ ಅವರು. ಆದರೆ ಬಿಜೆಪಿಯಿಂದ ರಾಮುಲು ಹೆಸರು ಮಾತ್ರ ಜೋರ ಕೇಳಬಾರ್ದು. ದೇವೇಂದ್ರಪ್ಪ ಅವರು ಹಾಗೇನೋ ಅಲೆ ಗೆದ್ಬಿಟ್ರು. ಮತ್ತೆ ಮಗೊಂದು ಆರ್ಟ್ಗಳವೆಲ್ಲ ಒಂದು ಸ್ವಲ್ಪ ವೈರಲ್ ಆಗ್ಲಾಗಿ ಸ್ವಲ್ಪ ಇದೆ. ರಾಮುಲುಗೆ ಈಗ ಆಶ್ರಯ ಕಲ್ಪಿಸ್ಕೊಡ್ಬೇಕು ಅವರು. ರಾಮುಲು 14ರಲ್ಲಿ MP ಆಗಿದ್ರು. ಕರೆಕ್ಟ್. ಸೊ ಹಾಗಾಗಿ ರಾಮುಲುಗೆ ಅವಕಾಶಗಳು ಅಂದ್ರೆ ಟಿಕೆಟ್ ಗೆಲ್ಲುವ ಅವಕಾಶಕ್ಕೆ ನಾಗೇಂದ್ರ ಕಾಯ್ಕೊಂಡು ಕೂತಾರ. ಬಾ ಗುರು ಬಾ ಬತ್ಯಾ ಬಾ 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 ಬಾ. ಹೌದು, ರಾಮುಲು ನಾಗೇಂದ್ರ. ಹೌದು, ಹಾಗಾಗಿ ರಾಮುಲು ಎಸ್ ನನಗೆ ಬೇಕೇ ಬೇಕು ಅಂದ್ರು ಕೊಡ್ತಾರೆ, ಬೇಡ ಅಂದ್ರೂ ಕೊಡ್ತಾರೆ. ಖಂಡಿತ ಒಂದೊಂದು ಸೀಟು ಇಂಪಾರ್ಟೆಂಟು. ಕಳ್ಕೊಳಕ್ಕಿಲ್ಲೇನು MLA ಚುನಾವಣೆ ಹಾಳು ಮಾಡ್ಕೊಳಕ್ಕೆ ರೆಡಿ ಇಲ್ಲ ಅವರು. ಹೌದು, ಹಾಗಾಗಿ ಇಲ್ಲಿ ರಾಮುಲು ಬಹುತೇಕ ಅಭ್ಯರ್ಥಿ ಆಗಬಹುದು. ಎಸ್ಸಿನ ಮುಂದಿನ ಕ್ಷೇತ್ರ ಹಾವೇರಿ. ಶಿವಕುಮಾರ್ ಉದಾಸಿ ಅವರು ಸಂಸದರು, ಬಟ್ ಅವರು ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟವ್ರೆ. ಈಗ ಬಿಜೆಪಿಯಿಂದ BC ಪಾಟೀಲ್, KE ಕಾಂತೇಶ್, ಶರಣು ಅಂಗಡಿ, ಬಸವರಾಜ ಬೊಮ್ಮಾಯಿ ಹೆಸರು. ಇಲ್ಲಿ ನೀವು 4 ಹೆಸರು ಹೇಳಿದ್ರಿ. ಬೊಮ್ಮಾಯಿ ಯಾವುದೇ ಕಾರಣಕ್ಕೂ ಕೊಡ್ಬೇಡ ಹಣ ಅಂತಾರೆ. ಹೌದು, ಹೆಂಗೋ ನಾನು ಅಲ್ಲಿ ಇಲ್ಲಪ್ಪ ಶಿಗ್ಗಾವಿನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಗೆದ್ಬಿಟ್ಟಿದೀವಿ ಅದು ಹೆಂಗೋ ಅಂತ ಅದೇ ತಾನೇ ಎಲ್ಲ ಹೇಳೋದು. ಹೌದು,
ಸಾಕಷ್ಟೇ. ಶಿವಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೆ ಗೆದ್ದಿರೋ ಗಿರಾಕಿ ಬೊಮ್ಮಾಯಿ ಅಂತ ತಾನೇ ಚರ್ಚೆ ಮಾಡೋದು ಅವ್ರ ಪಾರ್ಟಿಲಿ ಕೆಲವರು ಕರೆಕ್ಟ್. ಜನ ಮಾತಾಡೋದು. ರಾಜಂ ಪಿರ್ಕಾದ್ರೆ ಅದೇ ಹೇಳ್ತಾರೆ ಅಡ್ಜಸ್ಟ್ ಮಾಡ್ಕೊಂಡೆ ಗೆದ್ದಿರೋದು ಇವರು ಅಂತ. ಹ? ಸರಿನಾ? ಶರಣು ಅಂಗಡಿ ಜೋರಾಗಿ ಓಡಾಡ್ತಾವ್ರೆ ಹೆಂಗ್ ಸರ್ ವಕೀಲರು. ಕಾಂತೇಶ್ ಅಪ್ಪನ ಮೇಲೆ ನಮ್ಗೆ ಇಟ್ಕೊಂಡು ಕೂತವ್ರೆ, ಹಿಂಗ್ ಹಿಡ್ಕೊಂಡು ಅವ್ರ ಜುಬ್ಬಾನ ಹೇಳಲ್ವೇ. ಮನೆ ಹೋಗಿರಲ್ಲ ಅಮಿತ್ ಶಾ ಭೇಟಿ ಹಾಕಿ ಈಶ್ವರಪ್ಪನವರು. BC ಪಾಟೀಲ್ ಮಗಳಿಗೆ ನೆಕ್ಸ್ಟ್ ಇರಕ್ಕಿರೋರು ಅವಕಾಶ ಮಾಡಿ ನಾನು ಲೋಕಸಭೆಗೆ ಆದ್ರೆ ಹೋಗೋಣ ಅಂತ ಅವರು ಕೊಟ್ರೆ ಕೊಡ್ಲಿ. ಹೊಸೊಬ್ರು ಕೊಡಂಗಿರ್ ಕೊಡಿ, ನಮ್ಗೆ ಕೊಡಿ ಅತ್ತಾಗೆ, ಯಾಕೆ ಕ್ಷೇತ್ರಕ್ಕೂ ಸಂಬಂಧವೇ ಇಲ್ಲ, ಕಾಂತೇಶ್ ಅವ್ರಿಗೆ ಯಾಕೆ ಕೊಡ್ತೀರಾ ಅಂತ. ಕಾಂತೇಶ್ ಆ ಕಾರಣಕ್ಕೆ ರಿಜೆಕ್ಟ್ ಆಗ್ಬೋದು. ಹೌದು. ಕಾಂತೇಶ್ ಈಶ್ವರಪ್ಪ ಹಂಗೋ ಹಿಂಗೋ ಬಾಯಿ ಜೋರ್ ಮಾಡ್ಕೊಂಡು ಏನೋ ರಾಜಕೀಯ ಮಾಡಿದ್ರು. ಕಾಂತೇಶ್ ಆಗ್ತಾರದೇ ಒಂದು ದೊಡ್ಡ ಪ್ರಭಾವ ಇಲ್ಲ. ಈಶ್ವರಪ್ಪ ರಾಜಕೀಯ ಕೆರಿಯರಲ್ಲಿ ಕಪ್ ಚುಕ್ಕೆ ಬರೋಕೆ ಕಾಂತೇಶೇ ಕಾರಣ ಅನ್ನೋದಿದೆ ಚರ್ಚೆ. ಈಶ್ವರಪ್ಪ ಒಳ್ಳೆ ಮನುಷ್ಯ, ಹಾಳಾಗಿದ್ದ ರಾಜಕೀಯದ ವ್ಯವಸ್ಥೆ ಕಮಿಷನ್ ಅವು ಇವು ಬರೋಕ್ಕೆ ಕಾರಣನೇ ಕಾಂತೇಶ್ ಅಂತ ಆರೋಪ ಇದೆ. ಸೊ ಹಾಗಾಗಿ ಕಾಂತೇಶದು ಬಹುತೇಕ ಡೌಟ್ ಅಂತಿದೆ. ಇನ್ನು BC ಪಾಟೀಲ್ ಬಲವಾಗಿ ಬೇಕೇ ಬೇಕು ಅಂತ ಜಗ್ತಾ ಇಲ್ಲ, ಬೇಕೇ ಬೇಕು ಅಂತಿರೋದು ಶರಣು ಅಂಗಡಿ. ಕಾಂತೇಶಿ ಕೊಟ್ರೆ ನಂಗೆ ಕೊಡಿ ಅಂತ ಅಷ್ಟೇ BC ಪಾಟೀಲ್. ಸೊ ಬಸವರಾಜ ಬೊಮ್ಮಾಯಿ ಬೇಡ್ರಪ್ಪ ಕೊಡ್ಬೇಡ್ರಯ್ಯ ಹೌದು ಅಂತ ಅವ್ರ ಕ್ಷೇತ್ರ ಧಾರವಾಡಕ್ಕೆ ಹೋಗುತ್ತೆ. ಹೌದು. ಹಾಗಾಗಿ ಇಲ್ಲಿ ಅವ್ರಿಗೆ ಬೇಡ್ರಯ್ಯ ಕೊಡ್ಬೇಡ್ರಯ್ಯ ಅಂತ ಕಾಯ್ತಾರೆ. ಯಾಕೆಂದ್ರೆ ಬೊಮ್ಮಾಯಿ ಫೈಟ್ ಮಾಡಿ CM ಆಗಿದ್ದಲ್ಲ, ಫಿಕ್ಸ್ ಮಾಡ್ಕೊಂಡು CM ಆಗಿದ್ದು, ಬೈ ಲಕ್ CM ಆಗಿದೆ. ಕರೆಕ್ಟ್. ಚುನಾವಣೆನ ಫೈಟ್ ಮಾಡಿ ಗೆದ್ರು ಅಂತ ಇಲ್ಲ, ಕಾಂಗ್ರೆಸ್ ಅವ್ರನ್ನ ಫಿಕ್ಸ್ ಮಾಡ್ಕೊಂಡು ಗೆದ್ರು ಅಂತ ಇರೋದು. ಹೌದು. ಸೊ ಹಾಗಾಗಿ ಬೊಮ್ಮಾಯಿ ರಣರಂಗದಲ್ಲಿ ಎದೆ ತಡ್ಕೊಂಡು ಯಾವಾಗ ಬರ್ತೀವಿ ಬರೋ ನಾನು ರೆಡಿ ಅಂತೇನು ಲೋಕಸಭೆಗೆ ನಿಲ್ಲಲ್ಲ. ನೀವು ಹಂಗೆ ಅನ್ಕೊಬಿಡಿ ನಿಲ್ತಾರೆ ಅಂತ. ನೆಕ್ಸ್ಟ್ ಮುಂದಿನ ಕ್ಷೇತ್ರ ಧಾರವಾಡ. ಪ್ರಹ್ಲಾದ್ ಜೋಶಿ ಸಿಂಗಲ್ ಹೆಸರು, ಸಿಂಗಲ್ ಸಿಂಹ. ಲಿಂಗಾಯತರ ಕುರುಬ ಸಮುದಾಯದ ಅಲ್ಪಸಂಖ್ಯಾತರ ಪ್ರಾಬಲ್ಯದ ಜಾಗದಲ್ಲಿ ಬ್ರಾಹ್ಮಣ ಸಮುದಾಯದ ಪ್ರಹ್ಲಾದ್ ಜೋಶಿ ಪ್ರಬಲವಾಗಿ ರಾಜಕಾರಣ ಮಾಡ್ತಾರೆ. ಹೌದು. ನರೇಂದ್ರ ಮೋದಿ ಪಕ್ಕ ಒಂದ್ ಕಡೆ ಅಮಿತ್ ಶಾ ಕಂಡ್ರೆ ಇನ್ನೊಂದ್ ಕಡೆ ಜೋಶಿ ಅವ್ರು ಕಾಣಿಸ್ಕೊತಾರೆ. ಜೋಶಲ್ಲಿ ರಾಜಕಾರಣ ಮಾಡ್ತಾವ್ರೆ. ಜೋಶಿ ಬುದ್ಧಿವಂತಿಕೆ ರಾಜಕಾರಣ ಮಾಡ್ತಾವ್ರೆ. ಹಾಗಾಗಿ ಅಲ್ಲಿ ಯಾರೋ ಅವ್ರ ವಿರುದ್ಧ ಅಪಸ್ವರ ಇಲ್ಲ, ತುಟಿಕ್ ಪಿಟಿಕ್ ಅಂತ ಯಾರು ಅನ್ನಲ್ಲ. ಹೌದು. ಯಾರು ಮಾತಾಡಲ್ಲ. ಈಗೇನು ವಿಪಕ್ಷದಲ್ಲಿರೋ ಕಾರಣಕ್ಕೆ ಶೆಟ್ರು ಮಾತಾಡ್ತಾರೆ ಬಿಟ್ರೆ ಅಷ್ಟೇ, ಇನ್ಯಾರೋ ಮಾತಾಡಲ್ಲ. ಪ್ರಹ್ಲಾದ್ ಜೋಶಿ ವಿರುದ್ಧ ಶೆಟ್ರ ಅಯ್ಯೋ ದಯವಿಟ್ಟು ಕಂಡ್ರಯ್ಯ ನಾನು ಲೋಕಸಭೆ ಮುಗಿಯವರೆಗೆ ಎಸ್ಕೇಪ್ ಆಗ್ಬಿಡ್ತೀನಿ ಅನ್ನೋ ತರ ಆಗ್ಬಿಟ್ಟೈತಾರೆ. ನಾನು ನಿಲ್ಲಲ್ಲ. ಹೌದು. ಯಾಕೆಂದ್ರೆ ಒಂದು ಸೋಲ್ಗೆ ಹಿಂಗೆ ಹೋಗ್ಬಿಟ್ಟು ಪತ್ರ ಕೊಟ್ಟವ್ರ ಶೆಟ್ರು. ಹೌದು. ಏನೋ BJP-ಯಲ್ಲಿ ಗೆದ್ಕ ಬರ್ತಾ ಇದ್ರು, ಹಿಂಗೆ ಮತ್ತೆ BJP ಅವ್ರು ಕರೀತಾರಂತೆ, ಗೆದ್ಕ ಬರ್ತಾ ಇದ್ರು. ಈ ಒಂದು ಸೋಲ್ ಇದೆಯಲ್ಲ ಯಪ್ಪ ಸವಾಸ, ಇನ್ನೊಂದು ಸೋಲಾದ್ರೆ ರಾಜಕೀಯವಾಗಿ ಸತ್ಯ ಬೇಡ ಅಂತ ಅವರು ಕೊಟ್ರೆ ಬೆಳಗಾವಿಗೋ ಇಲ್ಲ ಹಾವೇರಿಗೋ ಬಂದ್ಬಿಡಿಯತ್ತಾಗೆ ಸೋತರು ರಾಜ್ಯಪಾಲರು ಮಾತಾಡೋದು ಮಾಡ್ಕೊಳ್ಳೋಣ ಅನ್ನೋಂಗೆ ಚರ್ಚೆಗಳು. ಬಟ್ ಅವರು ಯಾಕೋ ವಿಷಯ ಗೊತ್ತಾ, BJP-ಯವರು ಶೆಟ್ಟರ್ನ ಸಾಮಾನ್ಯ ಕಾರ್ಯಕರ್ತ ಸೋಲ್ಸ್ ಮನೆಗೆ ಕಳಿಸವ್ರೆ. ಈಗ ಹಣ ಬಾರಣ ನಮ್ಮ ಪಾರ್ಟಿಗೆ ಅಂತ ಕರೀತಾವ್ರೆ ಅನ್ನೋದೆಲ್ಲ ನನ್ನ ಮಾಹಿತಿ ಪ್ರಕಾರ ಸುಳ್ಳು. ಕಾರ್ಯಕರ್ತರ ಚರ್ಚೆ ಇರ್ಬೋದು ಅಷ್ಟೇ. ಶೆಟ್ಟರ್ ಅಭಿಮಾನಿ ಸೌದಿ ಕರೆಯೋದ್ರಲ್ಲಿ ಅರ್ಥ ಇದೆಯಪ್ಪ. ಹೌದು, ಗೆದ್ದು ತೋರ್ಸಿದ್ರು. ಸಾವುಕಾರ ಇವ್ರದ್ದೆಲ್ಲಾರು ರಮೇಶಾಗೆ ಸೆಡ್ ಹೊಡೆದು ಮನುಷ್ಯ ಗೆದ್ಕ ಬಂದಪ್ಪ, ಸೌದಿನ ಕರಿಯನ ಅಂದ್ರೆ ಓಕೆ, ಒಂದು ಅರ್ಥ ಐತೆ ಓಕೆ. ಶೆಟ್ರು ಸೋತಿರನ್ನ ಕರೆದು ಶಾಲಾ ಕಣ್ ಕುಡ್ಸ್ಕೊಳಕ್ಕೇನೈತೆ ಅಂತ. ಶೆಟ್ರು ಚಳಿಗಾಲ ಸ್ವೆಟರ್ ಹಾಕೊಂಡು ಕೂರ್ಬೇಕಷ್ಟೇನು. ಎಸ್, ಇನ್ನು ಉತ್ತರ ಕನ್ನಡ ಮುಂದಿನ ಕ್ಷೇತ್ರ ಅನಂತ್ ಕುಮಾರ್ ಹೆಗಡೆ ಅವರು. ಹೆಸರು ಅವ್ರ ಒಬ್ರದೇ, ಆಕಾಂಕ್ಷಿಗಳು ಬೇಜಾನ್ ಜನ ಅವ್ರೆ. ಯಾಕಂದ್ರೆ ಅವ್ರಿಗೆ ಟಿಕೆಟ್ ಮಿಸ್ ಆಗ್ಬೋದು ಅಂತ 4 ವರ್ಷದಿಂದ ಎಲ್ಲ ಕಾರ್ಯಕರ್ತರು ಮೊನ್ನೆ ಖಾನಾಪುರದಲ್ಲಿ ಕ್ಲಾಸ್ ತಗೊಂಡ್ಬಿಟ್ಟಿದ್ರು. ಏನಂತ ಮಾತಾಡಕ್ ಬಂದಿದ್ದೀರಾ ಅಂತ. ಒಬ್ರು ಮರಾಠಿಲ್ ಪ್ರಶ್ನೆ ಕೇಳ್ತಾರೆ, ಒಬ್ರು ಹಿಂದಿಲ್ ಪ್ರಶ್ನೆ ಕೇಳ್ತಾರೆ. ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಖಾನಾಪುರ ಗೆದ್ದಿದ್ದು BJP ಕ್ಯಾಂಡಿಡೇಟ್ ಪಾರ್ಟಿ ಲೆಕ್ಕಾಚಾರದ. ಹೌದು. ಇನ್ನೊಂದು ಕುಮಟಾ ದಿನಕರ್ ಶೆಟ್ಟಿ ಗೆದ್ದವರೇ ಅನಂತ್ ಕುಮಾರ್ ಹೆಗಡೆ. ಇನ್ನು BJP ಉಳಿದವರೆಲ್ಲಾರು ಸೋಲ್ಸಿದ್ದೆ ಅನಂತ್ ಕುಮಾರ್ ಹೆಗಡೆ. ಹೌದು. ಹಿಂದೂ ಹುಲಿ ಕಾಂಗ್ರೆಸ್ನವ್ರ ವಿರುದ್ಧ ರೋಚಕೇದ್ ಮಾತಾಡ್ತಾರಪ್ಪ. BJP ಸೋಲ್ಸಿ ಕಾಂಗ್ರೆಸ್ ಗೆಲ್ಲ ಕಾರಣ ಆಗಿದೆ ಇದೇ ಅನಂತ್ ಕುಮಾರ್ ಹೆಗಡೆ. ಹಿಂದೂ ಹುಲಿ ತಾನೆ. ಹೌದು. ಕಾಂಗ್ರೆಸ್ ಅವ್ರು ಯಾಕೆ ಗೆಲ್ಸಿದ್ರಿ ಮತ್ತೆ? ಮನೇಲಿ ಕೂತ್ಕೊಂಡಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಡಿಫಿಟೆಡ್ BJP ಕ್ಯಾಂಡಿಡೇಟ್ಗಳು ಹೇಳ್ತಾರೆ ಸ್ಟೋರಿನ ವಿರುದ್ಧ. ಅನಾರೋಗ್ಯ ಪೀಡಿತವಾಗಿ ಮನೆ ನಮ್ಗೆ ಆರೋಗ್ಯ ಚೆನ್ನಾಗಿದೆ, ಐ ಆಮ್ ಫೈನ್. ಎಲೆಕ್ಷನ್ ಟೈಮಲ್ಲಿ ಹೋಗಿದ್ರು. ಹೌದು. ಒಂದು ಮಾಹಿತಿ ಇದೆ, ಬಿಫೋರ್ ಎಲೆಕ್ಷನ್ ವಿಧಾನಸಭೆ ಚುನಾವಣೆಗೆ ಮುನ್ನ ದಿನಕರ್ ಶೆಟ್ಟಿ ನೀನು ಒಬ್ಬನೇ ಗೆಲ್ಲೋದು ಅಂತ ಹೇಳಿರಿ ಅಂತ ಅನಂತ್ ಕುಮಾರ್ ಹೆಗಡೆ. ಉಳಿದವರೆಲ್ಲ ಸೋಲ್ತಾರೆ ಅಂತ. BJPಯ ರೂಪಾಲಿ ನಾಯ್ಕ್
ಸುನಿಲ್ ನಾಯಕ್, ವಿಶ್ವೇಶ್ವರ ಭಟ್ಕಳ, ಹೌದು, ಕಾಗೇರಿ ಇವರೆಲ್ಲರ ಸೋಲಿಗೆ ಕಾರಣಕರ್ತ ಅನಂತ್ ಕುಮಾರ್ ಹೆಗಡೆ ಅಂತ ಚರ್ಚೆ ಇದೆ. ವಿಧಾನಸಭೆ ಚುನಾವಣೆ ಮುಂದಾಗ ಆರೋಗ್ಯ ಸರಿ ಇಲ್ಲ ಮಲ್ಕತ್ತೀರಿ. ಹರಿಪ್ರಕಾಶ್ ವಿಸ್ತಾರ ನ್ಯೂಸ್ ಪತ್ರಕರ್ತ, ವಿಸ್ತಾರ ನ್ಯೂಸ್ ಮಾಡಿ ಸಾಕಾಗಿ ಈ ಬಿಜೆಪಿ ವಕ್ತಾರರು ಹೌದು, ಅವ್ರಿಗೆ ಟಿಕೆಟ್ ಆಗುತ್ತೆ ಅನ್ನೋ ಚರ್ಚೆ. ಅನಂತ ಮೂರ್ತಿ ಹೆಗಡೆ ಟಿಕೆಟ್ ಅವರು ಟ್ರೈ ಮಾಡಿದ್ದು ಹೆಗಡೆ ಬಂದಾಗ ಎಸ್ ಕಾರ್ಯಕರ್ತರ ಮಾತಿಗೆ ಬೆಲೆ ಕೊಡ್ತೀನಿ. ವಿಧಾನಸಭೆ ಚುನಾವಣೆಯಲ್ಲಿ ಯಾರ ಮಾತು ಬೆಲೆ ಕೊಟ್ರಿ? ಹೌದು, ಎಲ್ಲೋಗಿತ್ತವತ್ತು ನಿಮ್ಮ ಆ ಪೌರುಷ ಅಂತ ಬಿಜೆಪಿ ಚರ್ಚೆ ಇದೆ. ಹೌದು, ಮತ್ತೆ ಅನಂತ್ ಕುಮಾರ್ ಹೆಗಡೆಗೆ ಟಿಕೆಟ್, ಅನಂತ್ ಕುಮಾರ್ ಹೆಗಡೆಗೆ ಟಿಕೆಟ್ ಇಲ್ಲ ಅಂತಾನೆ ಇದೆ ಚರ್ಚೆ. ಹೌದು, ಅನಂತ್ ಕುಮಾರ್ ಹೆಗಡೆಗೆ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷ ಸೋಲಕ್ಕೆ ಕಾರಣ ಆಗ್ತೀರಿ. ವಿಧಾನಸಭೆ ಚುನಾವಣೆ ಫಲಿತಾಂಶಕ್ಕೂ ಮನೆ ನೀನು ಒಬ್ಬನೇ ಇಷ್ಟೇ ಫಲಿತಾಂಶ ಅಂತ ಹೇಳ್ತೀರಿ. ಕಾಂಗ್ರೆಸ್ ಜೊತೆ ಫಿಕ್ಸ್ ಮಾಡ್ಕೊಂಡಾಗ ಹಿಂದುತ್ವ ಎಲ್ಲೋ ಹೋಗಿತ್ತು, ಹಿಂದೂ ಹುಲಿ ಎಲ್ಲೋ ಹೋಗಿತ್ತು ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾವ್ರೆ. ಇಂಟರ್ನಲ್ ಮ್ಯಾಟರ್. ನಾನು ಒಂದಷ್ಟು ಜನ ಹತ್ರ ಮಾತಾಡಿರೋ ಕಾರಣ ಈ ಮಾತು ಹೇಳ್ತಾ ಇರೋದು. ಹಾಗಾಗಿ ಉತ್ತರ ಕನ್ನಡದ ಟಿಕೆಟ್ ಬದಲಾಗುತ್ತೆ. ಹೌದು, ವಿಜೇಂದ್ರ ಹೇಗೆ ಬಿಜೆಪಿ ಸೋಲಿಗೆ ಕಾರಣ ಆದ್ರು ಅನ್ನೋ ಆರೋಪಗಳೇನೆಲ್ಲ ಆಯ್ತಲ್ಲ. ಹೌದು, ಯತ್ನಾಳ್ ಅವರು, ಸೋಮಣ್ಣ ಅವರು, ಇವರು ಹೇಳ್ತಾರಲ್ಲ. ಅಟ್ ದಿ ಸೇಮ್ ಟೈಮ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 3-4 MLA ಕಾನ್ಸ್ಟಿಟ್ಯೂನ್ಸಿ ಸೋಲಿಗೆ ಅನಂತ್ ಕುಮಾರ್ ಹೆಗಡೆ ಕಾರಣ ಅಂತಾನೆ ಚರ್ಚೆ ಇದೆ ಬಿಜೆಪಿ. ಹಾಗಾಗಿ ಅವ್ರಿಗೆ ಇವರು ನಿರ್ಮಲಾ ಸೀತಾರಾಮನ್ ಅವರ ಹೆಸರು ಕೂಡ ಕೇಳ ಬರ್ತದೆ. ಅನಂತ್ ಕುಮಾರ್ ಹೆಗಡೆ ಈ ಕರ್ನಾಟಕದಲ್ಲಿ ಯಾರು ಗಂಡಸಲು ಯೋಗ್ಯತೆ ಇಲ್ಲ, ಯಾರಿಗೂ ಕಾರ್ಯಕರ್ತಿಲ್ವ ಅವ್ರಿಗೆ. ನಿರ್ಮಲಾ ಸೀತಾರಾಮನ್, ಜೈಶಂಕರ್ ಹಂಗೇನಾರ ಬಂದ್ರೆ ಆ ಪುಣ್ಯಾತ್ಮ ವೆಂಕಯ್ಯ ನಾಯ್ಡುನೇ ಓಡಿಸ್ಬಿಟ್ರು. ಕರೆಕ್ಟ್. ಹೊರಗಡೆ ಯಾಕೆ ಅಂತ. ಹೌದು, ಉಪರಾಷ್ಟ್ರಪತಿ ಅಟ್ಲೀಸ್ಟ್ ಆ ಟೈಮ್ ರಾಜಸ್ಥಾನಕ್ಕೆ ಹೋದ್ರಾಗ ಅವರು ಆಯ್ಕೆ ಮಾಡಿ ಕಳಿಸ್ಬೋದಿತ್ತು. ಅಂಥವ್ರನ್ನ ಯಾರನ್ನಾರ ಹೇಳಿ. ಈ ಮೈತ್ರಿ ಆಗಿರೋದ್ರಿಂದ ಇವ್ರ ಹೆಸರು ಐತೆ, ಆನಂದ ಸ್ನೋಟಿಕರ್. ಬಿಜೆಪಿಯವರು ಬಹಳ ಹುಷಾರು. ದೇವೇಗೌಡರು ಮನೆಯವ್ರನ್ನ ಹೆಂಗ್ ಮೋಲ್ಡ್ ಮಾಡ್ಬೇಕು ಮಾಡ್ತಾರೆ. ಬಟ್ ಇವ್ರು ನೆಕ್ಸ್ಟ್ ಟಿಕೆಟ್ MLC ಬಂದಾಗ ಆ ಥರ ಈ ಥರ ಹೋಗ್ತಾರೆ. ಈಗ ಕುಮಾರಸ್ವಾಮಿ ಹಾಸನ, ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ನೋಡ್ಕೊಂಡ್ರೆ ಸಾಕು ಅನ್ನಂಗೆ ಆಗಿದೆ. ಅಲ್ಲಿಗೆಲ್ಲ ಫೈಟ್ ಮಾಡ್ತಾರೆ ಅನ್ನೋ ಸುಳ್ಳು. ಬಟ್ ಆನಂದ ಸ್ನೋಟಿಕರ್ ನನಗೂ ಆದ್ರೆ ನೋಡಿ, ನಾನು ಬಿಜೆಪಿಗನೇ, ನಾನು ಬಿಜೆಪಿಯಿಂದ ಕಾಂಗ್ರೆಸ್ ಬಿಜೆಪಿ ಬಂದು ಬೈ ಎಲೆಕ್ಷನ್ ನಲ್ಲಿ ಗೆದ್ದು ಮಂತ್ರಿ ಆಗಿದ್ದು ನನಗೂ ನೋಡಿ ಅಂತಿದೆ. ಸೂರಜ್ ನಾಯ್ಕ್ ಸೋನಿದು ಇದೆ ಹೆಸರಿದೆ, ನೋಡ್ಬೇಕು. ಮುಂದಿನ ಕ್ಷೇತ್ರ ದಾವಣಗೆರೆ. GM ಸಿದ್ದೇಶ್ವರ್ ಹಾಲಿ ಸಂಸದರು. ಅವ್ರಿಗೆ ಸಾಕು, ಬೇರೆಯವ್ರಿಗೆ ಕೊಡಿ ಅಂತ ಒಂದಷ್ಟು ಚರ್ಚೆ. ಅವರೇ ನಾನು ಇನ್ನೊಂದ್ಸರಿ ನಿಲ್ಲಲ್ಲ, ನಿಂತ್ರೆ ಹಿಂಗ್ ಮಾಡಿ ಅಂತ ಮಾತಾಡ್ಬಿಟ್ಟವ್ರೆ. ಈಗ ಸುಮ್ ಸೈಲೆಂಟ್ ಆಗಿರ್ಲಿ ನೋಡಿ ಅಂತವ್ರೆ. ಬಟ್ ಗೆಲುವು ಮುಖ್ಯ ಬಿಜೆಪಿಗೆ. ಸಿದ್ದೇಶ್ವರ್ಗಿಂತ ಪ್ರಬಲ ಡಾಕ್ಟರ್ TG ರವಿಕುಮಾರ ಕೊಡಿ ಅಂತಾರೆ. TG ರವಿಕುಮಾರ್ ಕೈಲಿ ಮತ್ತೆ ಕ್ಷೇತ್ರ ಉಳಿಸ್ಕೊಳಕ್ ಆಗಲ್ವಾ? ಸಿದ್ದೇಶ್ವರ್ ಮಗ ಅನಿತ್ ಕೊಡ್ಬೋದಲ್ಲ, ಸಿದ್ದೇಶ್ವರ್ ಕೊಡ್ಬೋದು ನೋಡಿ ಅಂತಾರೆ ಅಷ್ಟೇ. ಸಿದ್ದೇಶ್ವರ್ಗೆ ರೀಪ್ಲೇಸ್ ಇಲ್ಲ ಅಂದ್ರೆ ಸಿದ್ದೇಶ್ವರ್ಗೆ ಆಗುತ್ತೆ. ಸಿದ್ದೇಶ್ವರ್ ರೀಪ್ಲೇಸ್ ರವಿಕುಮಾರ್ ಆಗ್ತಾರೆ, ರವಿಕುಮಾರ್ಗೆ ಹೋಗುತ್ತೆ. ಯಾಕೆ ರೇಣುಕಾಚಾರ್ಯ ಸೈಲೆಂಟ್ ಆಗ್ಬಿಟ್ರಪ್ಪ? ಇದು ಒಳ್ಳೆ ಕತೆ. ಅವ್ರು ಕೇಳಿ ನನಗೆ ಬೇಕು ಎಷ್ಟು ದಿನ ಅವ್ರಿಗೆ ಟಿಕೆಟ್ ಕೊಡ್ತೀರಾ? ಅವ್ರ ಕುಟುಂಬಕ್ಕೆ, ಅವ್ರ ತಂದೆನೂ MP, ಅವರು. ರೇಣುಕಾಚಾರ್ಯ ರಿಮೋಟ್ ಗೊಂಬೆ ಇದ್ದಂಗೆ. ಈಗ ಅಲ್ಲಿಂದ ಯಾರೋ ಕೀ ಕೊಡ್ತಿದ್ರು, ಇದು ಕುಣಿತಿತ್ತು ಅಷ್ಟೇ. ಹೌದು, ಫ್ಯಾಕ್ಟೇ ಅದು. ವಿಜಯೇಂದ್ರ ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಹಂಗೆ ಹಂಗಾಗತ್ತೆ. ವಿಜಯೇಂದ್ರ ಅಧ್ಯಕ್ಷ ಆದ್ಮೇಲೆ ಸುಮ್ಮನೆ ಆಗಿಲ್ವೇನ? ಸೈಲೆಂಟ್ ಆಗ್ಬಿಟ್ರೆ ಅದಾದ್ಮೇಲೆ. ಹಾಗಾಗಿ ರೇಣುಕಾಚಾರ್ಯ ಹೇಳಿಕೆಗಳು ಅವರ ಹೇಳಿಕೆಗಳಲ್ಲ, ಯಾರದ್ದೋ ಹೇಳುವ ಹೇಳಿಕೆಗಳಾಗಿತ್ತಷ್ಟೇ. ಸೊ ಹಾಗಾಗಿ ಅನಿತ್ ಸಿದ್ದೇಶ್ವರ್, ರವಿಕುಮಾರ್. ಸಿದ್ದೇಶ್ವರ್ ಬಹುತೇಕ ಎಲಿಮಿನೇಟ್. ಅನಿತ್ ಸಿದ್ದೇಶ್ವರ್ TG ರವಿಕುಮಾರ್. ಅದು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಮೇಲೆ ನಿರ್ಧಾರ ಆಗುತ್ತೆ. ಹೌದು, ಅವ್ರು ಯಾರು ಮಾಡ್ತಾರೆ ಅಂತ. ಅಲ್ಲೇನಾರ SS ಮಲ್ಲಿಕಾರ್ಜುನ್ ಫ್ಯಾಮಿಲಿ ಅವರು ಆಗ್ಬಿಟ್ರು ಅಂತಂದ್ರೆ ಇಲ್ಲಿಗೇನು ಮತ್ತೆ ಸಿದ್ದೇಶ್ವರ್ ತೆಕೆಗೆ ಹೋಗ್ಬೋದೇನೋ. ಹೌದು, ಅಲ್ಲದೆ ಏನಾರ ವಿನಯ್ ಕುಮಾರ್ಗೆ ಹೋದ್ರೆ ಇಲ್ಲಿ ರವಿಕುಮಾರ್ಗೆ ಆಪ್ಷನ್ ಕೊಡ್ಬೋದು. ಇನ್ನು ಮುಂದಿನ ಕ್ಷೇತ್ರ ಶಿವಮೊಗ್ಗ. BY ರಾಘವೇಂದ್ರ. ಒನ್ ಅಂಡ್ ಓನ್ಲಿ ರಾಘವೇಂದ್ರ. ಎಸ್, ರಾಘವೇಂದ್ರಾಯ ನಮಃ. ಅಲ್ಲ, ನಾನು ಕಳೆದ ಬಾರಿನೂ ಹೇಳ್ತಿದ್ದೆ, ಮೊನ್ನೆ ಮಾತಾಡಿದಾಗ. ಬಂಗಾರಪ್ಪ ಅವ್ರನ್ನ ಸೋಲ್ದಂತ ರಾಘವೇಂದ್ರ, ಸೋಲಿಸಿದ ರಾಘವೇಂದ್ರ. ಮಧು ಬಂಗಾರಪ್ಪ ಅವ್ರನ್ನ ಸೋಲಿಸಿದ ರಾಘವೇಂದ್ರ. ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಸೋಲಿಸಿದ ರಾಘವೇಂದ್ರ. ಹೌದು. ಆಮೇಲೆ ಒಬ್ಬ MP ಆಗಿ ಹೇಗೆ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಬಹುದು. ಕೆಲಸಗಳಾಗಿದೆಯಾ? ಸ್ವಲ್ಪ ಆಗಿದೆ. ಆದ್ರೆ ಪ್ರಯತ್ನ ಮತ್ತೆ ಕೇಳಿಸ್ಕೊಳ್ಳೋದು. ಯೋಗಿ ಒಂದು ವಿಷಯ ರಾಜಕಾರಣದ ಗೊತ್ತಿರಲಿ, ನೀವು ಕೆಲಸ ಮಾಡೋದು ಅದರ ರಿಸಲ್ಟ್ ಸೆಕೆಂಡ್ರಿ. ಆ ಜನ ಹೇಳೋದನ್ನ ಕೇಳಕ್ ಕಿವಿ ಆಗಿದ್ರೆ ಸಾಕು, ಜನ ಒತ್ತು ಮೆರೆಸ್ತಾರೆ. ಗುಡ್ ಲಿಸ್ನರ್, ಜನರಿಗೆ ಸ್ಪಂದಿಸ್ತಾರೆ. ರಿಸಲ್ಟ್ 100% ಆಗಲಿ, 1% ರಾಘವೇಂದ್ರ ಇಸ್ ಬೆಸ್ಟ್. ಹಾಗಾಗಿ ಸಿಂಗಲ್ ಕ್ಯಾಂಡಿಡೇಟ್
ಶಿವಮೊಗ್ಗ ರಾಘವೇಂದ್ರ. ಎಸ್ ಇನ್ನು ಮುಂದಿನ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು. ಶೋಭಾ ಕರಂದ್ಲಾಜೆ ಅವರು ಸಂಸದರು, ಕೇಂದ್ರ ಸಚಿವರು. ಅವ್ರ ಜೊತೆ ಸಿ.ಟಿ. ರವಿ ಅವರ ಹೆಸರು, ಪ್ರಮೋದ್ ಮಧ್ವರಾಜ್ ಅವರ ಹೆಸರು ಬಿಜೆಪಿ ಜೋರಾಗಿ ಓಡಾಡ್ತಾ ಇತ್ತು. ಬಂದು ಗೊತ್ತಿರಲಿ, ಮಧ್ಯಪ್ರದೇಶ, ಗುಜರಾತು, ಮಧ್ಯಪ್ರದೇಶ, ರಾಜಸ್ಥಾನ, ಆಮೇಲೆ ಈ ಹಿಂದಿನ ಗುಜರಾತ್ ಚುನಾವಣೆ ಎಲ್ಲ ಕಡೆನೂ OBC ಫ್ಯಾಕ್ಟರ್ ಕಡೆ ಬಿಜೆಪಿ ಗಮನ ಕೊಡ್ತಿದೆ. ಹೌದು, ಹಿಂದುಳಿದ ವರ್ಗಗಳಿಗೆ. ಇಲ್ಲಿ ಬಂದಾಗ ಪ್ರಮೋದ್ ಮಧ್ವರಾಜ್, ಶೋಭಾ ಕರಂದ್ಲಾಜೆ ಬೆಳಿಗ್ಗೆ ಎದ್ದು ಮಾಡದೆ ರಾಜಕಾರಣ, ಬೇರೆ ಏನು ಬಿಸ್ನೆಸ್ ಇಲ್ಲ ಅವ್ರದ್ದು. ಗೊಬ್ಬರದ ಅಂಗಡಿ, ಅರೆ ಗಣಿಗಾರಿಕೆ ಏನಿಲ್ಲ. ಕೇಂದ್ರ ಸಚಿವೆಯಾಗಿ ತನಗೆ ಬಂದ ಭಾಷೆಯಲ್ಲೇ ಸ್ಪಷ್ಟವಾಗಿ ಮಾತಾಡಿದ್ರಾಗದು. ಹಿಂದಿ ತನಗೆ ಸಂಪೂರ್ಣವಾಗಿ ಬರದ ಹಿಂದಿಯಲ್ಲಿ ತನಗೆ ಅರ್ಥವಾಗದೆ ಇಂಗ್ಲೀಷಲ್ಲಿ ಮಾತಾಡಕ್ಕೆ ಹೋಗಿ ಟ್ರೋಲ್ ಆಯ್ತಾರ ಅವ್ರು. ಅಲ್ಲೂ ಕೂಡ ವಿರೋಧ ಇದೆ. ನೀವು ಗೆದ್ದ ಮೇಲೆ ಮತ್ತೆ ಚುನಾವಣೆಗೆ ಬರೋದಿತ್ಲ ಕಡೆ ಬರಬೇಡಿ ಅಂತ ವಿರೋಧ ಇದೆ. ಯಾರನ್ನೇ ನಿಲ್ಲಿಸಿದ್ರು ಗೆಲ್ಸುವಂತ ಕರಾವಳಿ ಈಗಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೊಡಿ, ಗೆಲ್ಸಿದ ಇತಿಹಾಸ ಇದೆ. ಸುಮ್ಮನೆ ರಾಜಕೀಯವಾಗಿ ಬರೀ ಎಲೆಕ್ಷನ್ ಟೈಮ್ ಬಂದು ಕೈ ಮುಗಿದು ಆ ಕೇಸರಿ ಅಲೆಯಲ್ಲಿ ನಮ್ಮನ್ನ ಗೆದ್ದು ಮನೆಗೆ ಹೋಗಿ ಕುತ್ಕೋಬೇಡಿ ಅಂತ ಶೋಭಾ ಕರಂದ್ಲಾಜೆ ವಿರೋಧ ಇದೆ ಅಲ್ಲಿ. ಸಿ.ಟಿ. ರವಿ ಅವ್ರಿಗೂ ಅಷ್ಟೇ. ಶೋಭಾ ಅವ್ರಿಗೆ ಅಷ್ಟು ವಿರೋಧ ಇದ್ದಷ್ಟು ಸಿ.ಟಿ. ರವಿ ಅವ್ರಿಗಿಲ್ಲ. ಬಟ್ ಅಲ್ಲೇನು ಅಂತಂದರೆ ಬಿಜೆಪಿಗೆ ಜಯಪ್ರಕಾಶ್ ಹೆಗಡೆ ಆದಾಗ ಒಂದಷ್ಟು ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ಪ್ರಮೋದ್ ಮಧ್ವರಾಜ್ ವರ್ಸಸ್ ಸಿ.ಟಿ. ರವಿ. ಶೋಭಾ ಬಹುತೇಕ ಅಲ್ಲಿಂದ ಕೊಟ್ಟರೆ ಜಯಪ್ರಕಾಶ್ ಹೆಗಡೆಗೆ ಆದರೆ ಕತೆಗಳು ಬೇರೆ ಥರ. ಹೌದು, ಯಾಕಂದರೆ ಶೋಭಾ ಕರಂದ್ಲಾಜೆಗೆ ಬಿಜೆಪಿಗೆ ವಿರೋಧ ಇಲ್ಲ ದೊಡ್ಡದಾಗೆ, ಶೋಭಾ ಕರಂದ್ಲಾಜೆಗೆ ವಿರೋಧ ಇದೆ. ಶೋಭಾ ಕರಂದ್ಲಾಜೆ ಅವ್ರಿಗೆ ವಿರೋಧ ಇದೆ. ಅಟ್ಲೀಸ್ಟ್ ಒಂದೊಂದು MLA ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬೊಬ್ಬ ಲೋಕಸಭಾ ಮೆಂಬರ್ ಕಡೆಯಿಂದ ಆಫೀಸರ್ಗಳನ್ನಿಟ್ಟು ವ್ಯಕ್ತಿಗಳನ್ನಿಟ್ಟು ಅದನ್ನು ಅದು ಮಾಡಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಕಾರ್ಯಕರ್ತರಿಗೆ ಆಕ್ರೋಶ ಇದೆ, ಜನರಿಗೆ ಆಕ್ರೋಶ ಮಾಮೂಲಿ ಇರ್ತದೆ ಸಹಜವಾಗಿ. ಕಾರ್ಯಕರ್ತರಿಗೆ ದೊಡ್ಡ ಮಟ್ಟದ ಆಕ್ರೋಶ ಇದೆ. ಸೊ ಆದರೆ ಬಿಜೆಪಿಯವರು ಶೋಭಾ ಕರಂದ್ಲಾಜೆ, ಸಿ.ಟಿ. ರವಿ, ಪ್ರಮೋದ್ ಮಧ್ವರಾಜ್. ದಪ್ಪ ಚರ್ಮದವರು ಕೆಲವು ಟೈಮ್ ಬಿಜೆಪಿಯವರು. ದಪ್ಪ ಚರ್ಮ. ಸಾಮಾನ್ಯ ಕಾರ್ಯಕ್ಕೆ ಅವಕಾಶ ಕೊಡ್ತೀವಿ, 2 ಟರ್ಮ್ ಆದ್ಮೇಲೆ ಚೇಂಜ್ ಮಾಡ್ಕೊಂಡು ಹೋಗಿ, ಕಳ್ಕೊಳ್ಳೋದೇನಿದೆ. ಪ್ರಮೋದ್ ಮಧ್ವರಾಜ್ ಅವರು ಆಸ್ಪಿರೆಂಟ್, ಬಟ್ ಅವ್ರದ್ದೇನು OBC ಕ್ಲೈಮ್. ಬಿಜೆಪಿ ಬೇರೆ ಕಡೆ OBCನ ದೊಡ್ಡ ಮಟ್ಟಿಗೆ ಪ್ರೊಜೆಕ್ಟ್ ಮಾಡ್ತಾವ್ರೆ. ತೆಲಂಗಾಣದ ಕೂಡ BCಗೆ CM ಮಾಡ್ತೀವಿ ಅಂತ ಹೇಳಿದ್ರು. ಸೊ OBC ಮಟ್ಟಿಗೆ ರಾಜ್ಯದಲ್ಲಿ ಕೊಡೋದಾದರೆ ಬಿಜೆಪಿಗೆ ಈಗ ಬೆಂಗಳೂರು ಸೆಂಟ್ರಲ್ PC ಮೋಹನ್ ಕೊಡ್ತಾ ಇದ್ದಾರೆ. ಹೌದು, ಅದನ್ನು ಹೊರತುಪಡಿಸಿದ್ರೆ ಏನಾದ್ರು ಸಾಧ್ಯ ಆದರೆ ಇಲ್ಲಿ ಪ್ರಮೋದ್ ಮಧ್ವರಾಜ್ಗೆ ಕೊಟ್ಟರೆ ಆ ಲಾಜಿಕಲ್ಲಿ ಹೌದು ಆಗಬಹುದು ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ. ಸಿ.ಟಿ. ರವಿ ವರ್ಸಸ್ ಪ್ರಮೋದ್ ಮಧ್ವರಾಜ್ ಇಬ್ಬರು ನಡುವೆ ಇದೆ. ಮತ್ತೆ ಇಲ್ಲ ಕಾರ್ಯಕರ್ತ ಎಷ್ಟಾರ ಹೋಗಿಲಿ, ನಾವು ವರ್ಷಕೊಂಡು ಮತ್ತೆ ಶೋಭಾಕಂಗೆ ಕೊಡ್ತೀವಿ ಅನ್ಕೊಂಡ್ರೆ ಅವ್ರ ಹಣೆ ಬರ. ಹೌದು, ನಮ್ಗೇನಲ್ಲಿ ಸಾಮಾನ್ಯ ಕಾರ್ಯಕರ್ತ ಸುನೀಲ್ ಕುಮಾರ್ ಗೆಲ್ಲಿಲ್ವೇ, ಜನ ಗೆಲ್ಸಿಲ್ವೇ ಅಲ್ಲಿ. ಸಾಮಾನ್ಯ ಕಾರ್ಯಕರ್ತ ರವಿ ಅವ್ರನ್ನ ಗೆಲ್ಸಿದ್ರು, ಸೋಲ್ಸಿದ್ರು. ಯಶ್ಪಾಲ್ ಸುವರ್ಣನ್ ಗೆಲ್ಸಿಲ್ವಾ ಉಡುಪಿಲಿ? ಉಡುಪಿಲಿ ಗೆಲ್ಸಿದ್ರಲ್ಲ. ಕಿರಣ್ ಕೋಡ್ಗಿ ಗೆದ್ದಲ್ವಾ? ಸುಳ್ಯದಲ್ಲಿ ಗೆದ್ರಲ್ಲ. ಕಾಲ್ ಚಪ್ಪಲಿ ಆಗ್ತಿರೋ ನಮ್ಮ ಗುರುರಾಜ್ ಗಂಟಿಹೊಳೆ ಗೆಲ್ಸಿಲ್ವಾ? ಭಾಗೀರಥಿ ಮುರಳಿ ಇಲ್ಲಿ ಹಂಗಿದೆ. ಸೊ ಹಾಗಾಗಿ ಮತ್ತೆ ಅದನ್ನೇ ಶೋಭಾ ಕರಂದ್ಲಾಜೆ ಸುಪ್ರೀಂ ನೆಕ್ಸ್ಟ್ ಪ್ರಧಾನಿ ಆಗ್ಬಿಡ್ತಾರೆ, ಅನಂತ್ ಕುಮಾರ್ ಟೈಪ್ ಸ್ಟ್ರಾಂಗ್ ಲೀಡರ್ ಅನ್ನೋದಾದ್ರೆ ಕೊಡೋದ್ರಲ್ಲಿ ಅರ್ಥ ಇದೆ. ಹೌದು, ಮುಂದಕ್ಕೆ ಹೋಗೋಣ. ಎಸ್, ಮುಂದಿನ ಕ್ಷೇತ್ರ ಹಾಸನ. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನ ಡಾಕ್ಟರ್ ಮಂಜುನಾಥ್, ಪ್ರೀತಮ್ ಗೌಡ್ರು. ಮೊದಲೆಲ್ಲ ಪ್ರಜ್ವಲ್ ರೇವಣ್ಣ ಅಂತ ಅನ್ನೋರು. ಬಟ್ ಮಂಡ್ಯದಲ್ಲಿ ನಿಖಿಲ್ಗೆ ಬಿಜೆಪಿ ವಿರೋಧ ಇಲ್ಲ, ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಬಿಜೆಪಿ ವಿರೋಧ ಇಲ್ಲ. ಸರಿನಾ? ಸುಮಲತಾ ಅವ್ರ ವಿರೋಧ ಇದೆ, ಅದು ಬೇರೆ ಕತೆ. ಹಾಸನ ಬಂದಾಗ ಪ್ರಜ್ವಲ್ಗೆ ಎಲ್ಲಾ ಬಿಜೆಪಿಗರ ವಿರೋಧ ಇದೆ. ಬಿಜೆಪಿ ಅವ್ರದ್ದು ಹಾಳಾಗೋಲಿ, ಹೌದು, ಪ್ರಜ್ವಲ್ಗೆ ಕೊಟ್ಟು ಶ್ರೇಯಸ್ ಕಾಂಗ್ರೆಸ್ ನಿಂತ್ರೆ ಪ್ರಜ್ವಲ್ ಗೆಲ್ಲಲ್ಲ ಅಂತ ಚರ್ಚೆ ಇದೆ. ಆಮೇಲೆ ದೇವರಾಜೇಗೌಡರು ಅದು ಬಿಡ್ತೀನಿ ಇದು ಬಿಡ್ತೀನಿ ಇತ್ತಾಗಿ ತಾಕತ್ತಿದ್ರಿ ಅಂತ ಬೇರೆ ಕೂತವ್ರಯ್ಯಪ್ಪ. ಹೌದು. ಸೊ ಇವೆಲ್ಲದರ ಪರಿಣಾಮ ಈ ವಿರೋಧ ಲೆಕ್ಕಾಚಾರ ಮತ್ತೆ ಜಯದೇವ ಮಂಜುನಾಥ್ ಅವ್ರಿಗೆ ರಿಲೀವ್ ಆಗ್ತದೆ. ಹೌದು. ಡಾಕ್ಟರ್ ಮಂಜುನಾಥ್ ಅವರು ಹೆಸರು ಬಹಳ ಚಾಲ್ತಿ ಇದೆ. ಡಾಕ್ಟರ್ ಮಂಜುನಾಥ್ ಆದ್ರೆ ಈ ಪ್ರೀತಮ್ ಅಷ್ಟೇ ಮೇಲ್ನೋಟಕ್ಕೆ ನಮ್ಮ ಪಾರ್ಟಿ ಅವು ಇವು ಅನ್ಬೋದೇನೋ, ಬಟ್ ಬಿಜೆಪಿಗರು ಚುನಾವಣೆಯನ್ನ ಪ್ರಜ್ವಲ್ಗಾದ್ರೆ ಮಾಡಲ್ಲ. ಹೌದು. ಡಾಕ್ಟರ್ ಮಂಜುನಾಥ್ ಕ್ಯಾಂಡಿಡೇಟ್ ಆದ್ರೆ ಕಾಂಗ್ರೆಸ್ ಪಾರ್ಟಿ ಬಿಟ್ಟಿರೋ ಸಾಮಾನ್ಯ ಜನ ಎಲ್ಲ ಡಾಕ್ಟರ್ ಮಂಜುನಾಥ್ ಕೋಟ್ ಮಾಡ್ತಾರೆ. ಆಮೇಲೆ ಮಂಜುನಾಥ್ನ ಒಪ್ಪಿತ ವ್ಯಕ್ತಿ ಡಾಕ್ಟರ್ ಮಂಜುನಾಥ್. ಅವ್ರೇನ ನರೇಂದ್ರ ಮೋದಿ ಹೆಂಗೆ ನಾನು ಆಗ್ಲಿ ಹೇಳಿ, ಸುರೇಶ್ ಪ್ರಭುನ ಕರೆದು ಮಂತ್ರಿ ಮಾಡ್ಬಿಟ್ರು ಶಿವಸೇನೆಯಿಂದ, ಅವ್ರು ಆಗಲ್ಲ ಅಂದಾಗ. ಜೈಶಂಕರ್ ವಿದೇಶಾಂಗ ಸಚಿವ. ಕ್ವಾಲಿಟಿ ಪೀಪಲ್ಸ್ ಬೇಕು ರಾಜಕೀಯದಲ್ಲಿ ನರೇಂದ್ರ ಮೋದಿ ಟೀಮ್ಗೆ. ನನಗೆ ಗೊತ್ತಿರಂಗ್ ರಾಜ್ಯದಲ್ಲಿ ಏನಾದ್ರು ಡಾಕ್ಟರ್ ಮಂಜುನಾಥ್ ಹಾಸನ ನಿಂತು ಚುನಾವಣೆಗೆ ಆಯ್ಕೆ ಆದರೆ ಪಕ್ಷವನ್ನ ನೋಡದೆ, ಪಕ್ಷಾತೀತವಾಗಿ
ಡಾಕ್ಟರ್ ಮಂಜುನಾಥ ಬೇಕಾದ್ರೆ ಆರೋಗ್ಯ ಮಂತ್ರಿ ಮಾಡ್ಕೊಬಿಡ್ತಾರೆ. ಹೌದು. ಸೊ ಹಾಗಾಗಿ ಪ್ರಜ್ವಲ್ಗಿರೋ ವಿರೋಧವನ್ನೇ ಈಗ ಹೊಸ ಆಯ್ಕೆಯ ಲೆಕ್ಕಾಚಾರದಲ್ಲಿ ಬಿಜೆಪಿ ಅವರು ಕೂಡ ಕೂತಿದ್ದಾರೆ. ಅಲ್ಲ, ಒಂದು ಕಡೆ ವಿಜಯೇಂದ್ರ ಅವ್ರಿಗಾಗಿ ಮಾಡಲೇಬೇಕಾದ ಅನಿವಾರ್ಯತೆ ಬಂದರೆ ಬಿಜೆಪಿ ಅವರು ಪ್ರಜ್ವಲ್ಗೆ, ಯಾಕಂದ್ರೆ ವಿಜಯೇಂದ್ರ ಹೇಳೋರು 28ಕ್ಕೆ 28 ಮಾಡಲೇಬೇಕು ರಿಸಲ್ಟ್ ಅಷ್ಟೇ. ಕಾಂಗ್ರೆಸ್ ಅವರು ಯಾಕೆ ಮಾಡಲಿಲ್ಲ ಅವತ್ತು ನಿಖಿಲ್ಗೆ ಮತ್ತೆ ಮಂಡ್ಯದಲ್ಲಿ? ಯಾವಾಗ ಆತ ಅನಿವಾರ್ಯತೆ ಇರಲಿಲ್ಲ. ಅನಿವಾರ್ಯತೆ ಅಲ್ಲ, ಕಾಂಗ್ರೆಸ್ನವ್ರು ಅಷ್ಟು ವಿರೋಧ ಮಾಡ್ತಿರೋ JDS ನ, ಹಾಗಾಗಿ ಮೈತ್ರಿ ಒಪ್ಪಲಿಲ್ಲ. ಇಲ್ಲೂ ಅದೇ JDS ನ ಬಿಜೆಪಿ ಈ ಟೀಮ್ ಬಹಳ ಅಷ್ಟೇ ವಿರೋಧ ಮಾಡುತ್ತೆ. ಉಲ್ಲಳ್ಳಿ ಸುರೇಶ್ ಗೆದ್ದಿದ್ದು JDS ಲಿಂಗೇಶ್ ವಿರುದ್ಧ. ಹೌದು. ನಮ್ಮ ಸಕಲೇಶ್ಪುರ ಸೀಮೆಂಟ್ ಮಂಜು ಗೆದ್ದಿದ್ದು HK ಕುಮಾರಸ್ವಾಮಿ ವಿರುದ್ಧ. ಪ್ರೀತಮ್ ಸೋತಿದ್ದು ಸ್ವರೂಪ್ ವಿರುದ್ಧ. 3 ಕ್ಷೇತ್ರಗಳಿರ್ಬೋದೇನೋ ಅಂದ್ರೆ ಬಿಜೆಪಿ ಅವ್ರ ಪ್ರಬಲ. ಕಡೂರು ಬೆಳ್ಳಿ ಪ್ರಕಾಶ್ ಇದ್ದಾರೆ ಮೇಲೆ, ಅವ್ರೇನಂಗೆ ಅನ್ಕೊಳ್ಳಲ್ಲ, ಅವ್ರ ದೇವೇಗೌಡರ ಜೊತೆ ಚೆನ್ನಾಗವ್ರೆ. ಸೊ ಈ 3 ಜನ ಉಲ್ಟಾ ಹೊಡೆದ್ರೆ ಕಷ್ಟ. ಈ ಉಲ್ಟಾ ಹೊಡೆದಲ್ಲ ಶ್ರೇಯಸ್ ಪಟೇಲ್ ಆಟೋಮೆಟಿಕಲಿ ವೋಟ್ ಗೇನ್ ಆಗುತ್ತೆ ಅನ್ನೋ ಚರ್ಚೆ ಇರೋದು ಲೋಕಲಿ. MP ಆಗ್ಲಿಕ್ಕೆ ಯೋಗ್ಯ ಶ್ರೇಯಸ್ ಪಟೇಲ ಪ್ರಜ್ವಲ್ ರೇವಣ್ಣನ ಅಂತಂದ್ರೆ ಶ್ರೇಯಸ್ ಪಟೇಲ್ ಆರಾಮಾಗಿ ಆಯ್ಕೆ ಆಗೋಯ್ತಾರೆ ಅಂತಿದೆ ಚರ್ಚೆ. ಸೊ ಹಾಗಾಗಿ ಅವೆಲ್ಲ ಕಾರಣಕ್ಕಾಗಿ ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ಹೆಂಗಿರೋರ್ದು ಸರ್ವಿಸ್ ಅನ್ನ ಮುಗಿಸಿ ಬರ್ತಿದ್ದಾರೆ. ಸೊ ಹಾಗಾಗಿ ಮಂಜುನಾಥ್ ಅವ್ರ ಹೆಸರು ದೊಡ್ಡ ಮಟ್ಟಿಗೆ ಚಾಲ್ತಿರಿದೆ, ಚರ್ಚೆಲಿದೆ ಬಿಜೆಪಿ ಪಡ್ಸಾಲೆಯಲ್ಲಿ. ಈ ಬಿಜೆಪಿಗೆ ಪ್ರಜ್ವಲ್ ಆದ್ರೆ ಮಾಡಲ್ಲ ಅಂತಾನೆ ಓಪನ್ ಆಗಿ ಹೇಳ್ತಾವ್ರೆ. ಹಾಗಾಗಿ ಅವರೆಲ್ಲ ಅವರೇ ಆಲ್ಟರ್ನೇಟಿವ್ ಡಾಕ್ಟರ್ ಮಂಜುನಾಥ್ ಬರ್ಲಿ ಅಂತ. ಮಂಜುನಾಥ್ಗೆ ಎಳ್ಳಷ್ಟು ವಿರೋಧ ಇಲ್ಲ. ಇದ್ರೆ 4 ಜನದ ವಿರೋಧ ಅಷ್ಟೇ. ರೇವಣ್ಣ, ಭವಾನಿ ರೇವಣ್ಣ, ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಈ 4 ಜನರ ವಿರೋಧ ಮಾಡಬಹುದೇನೋ. ಇನ್ನು ಉಳಿದವರೆಲ್ಲ ಡಾಕ್ಟರ್ ಮಂಜುನಾಥ್ನ ವೆಲ್ಕಮ್ ಮಾಡ್ತಾರೆ JDS ಅವರು, ಬಿಜೆಪಿ ಅವರು. ಇದು ಅಲ್ಲಿ ಕತೆ. ಏನು ಸಪ್ರೇಟ್ ಏನಾದ್ರು ಆಗಿದ್ರೆ ಪ್ರೀತಮ್ ಗೌಡ ಕ್ಯಾಂಡಿಡೇಟ್ ಬಿಜೆಪಿಯಿಂದ, ಕಾಂಗ್ರೆಸ್ JDS ಬಿಜೆಪಿ ನಿಂತ್ಕೊಂಡಿದ್ರೆ ಪ್ರೀತಮೇ ಕ್ಯಾಂಡಿಡೇಟ್ ಲೋಕಸಭೆಗೆ. ಮುಂದಕ್ಕೆ ಹೋಗೋಣ. ಮುಂದಿನ ಕ್ಷೇತ್ರ ದಕ್ಷಿಣ ಕನ್ನಡ. ನಳಿನ್ ಕುಮಾರ್ ಕಟೀಲ್ ಅವರು, ಅವ್ರಿಗೆ ಟಿಕೆಟ್ ಸಿಗಲ್ಲ ಅನ್ನೋ ಚರ್ಚೆಗಳು ತುಂಬಾ ಜೋರಾಗಿ ಯಾರು ಹೇಳಿದ್ದು ತುಂಬಾ ನಡೀತಾ ಇದೆ ಬಿಜೆಪಿಲಿ. ಅವರೇ ತಾನೇ ಇತ್ತೀಚೆಗೆ ನಾನು ಕಳೆದ ರಾಜ್ಯದ ಜವಾಬ್ದಾರಿ ಹೊತ್ಕೊಂಡ್ಬಿಟ್ಟಿದ್ದೆ, ಕ್ಷೇತ್ರಕ್ಕೆ ಬರೋಕ್ಕಾಗಿಲ್ಲ, ಇನ್ನು ಉಳಿದಿರೋ 6 ತಿಂಗಳಲ್ಲಿ ಕ್ಷೇತ್ರ ಸುತ್ತಾಡ್ತೀನಿ, ನನ್ನ ಕೈ ಬಿಡಿ ಏನಂದ್ರ ರಾಜ್ಯ ಅದೇ ಅದು ಆಬ್ವಿಯಸ್ಲಿ ಕಾಮಿಡಿನೇ. ರಾಜ್ಯದ ಜವಾಬ್ದಾರಿ ಹೊತ್ಕೊಂಡಿದ್ದೆ, ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯ ಸುತ್ತಾಡ್ಬೇಕಾಗಿತ್ತು, ಕ್ಷೇತ್ರದ ಕಡೆ ರಾಜ್ಯದ ಜವಾಬ್ದಾರಿಯನ್ನು ಒತ್ತಿದಂತ ನಳಿನ್ ಕುಮಾರ್ ಕಟೀಲ್ ಬಿಜೆಪಿಯನ್ನ 122 ತಗೊಂಬಂದು 66 ಇಳಿಸ್ಬಿಟ್ರು. ಈಗ ಇಳಿಸ್ಬಿಟ್ಟು ಬಂದೀಗ ಅವ್ರು ಇಳ್ಕೊಂಡವ್ರೆ ಮಂಗಳೂರಿಗೆ. ಹೌದು. ಅಲ್ಲಿ ಬಿಜೆಪಿನ ಅಭೂತಪೂರ್ವ ಸೋಲಿಸಿ ಬಂದು ನಿಂತಿದ್ದೀನಿ ಅಂತ. ಹೌದು. ಅದನ್ನ ಬಿಟ್ಟಾಕೆ, ಅದನ್ನ ಬಿಟ್ಟು ಗೆದ್ದಿರೋ 3 ಟರ್ಮಲ್ಲಿ ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಕಾರ್ಯಕರ್ತರಿಗೆ ಏನ್ ಮಾಡವ್ರೆ ಅಂತ ಕೇಳಿ. ಯಾಕಂದ್ರೆ ಕಾರ್ಯಕರ್ತರ ಮಟ್ಟದಲ್ಲಿ ವಿರೋಧ ಇದೆ ಕಟೀಲ್ ಬಗ್ಗೆ. ಹೌದು. ಈಗ ಅಲ್ಲಿ ಏನು ಬ್ರಿಜೇಶ್ ಚೌಟ, ಕ್ಯಾಪ್ಟನ್ ಬ್ರಿಜೇಶ್, ಒಂದಷ್ಟು ಜನ ಅರುಣ್ ಕುಮಾರ್ ಪುತ್ತಿಲ ಕಡೆ ಅಣ್ಣ ಪುತ್ತಿಲ, ಅರುಣ್ ಪುತ್ತಿಲ ಅಂತವ್ರೆ. ಹೌದು. ಅದಷ್ಟೇ ಸೌಂಡು. ಬಟ್ ಬ್ರಿಜೇಶ್ ಚೌಟ ಹಾಗೆ ಒಂದು ಪೋಸ್ಟ್ ಕೊಟ್ಟು ಮುಂದಕ್ಕೆ ತಳ್ಳವ್ರೆ ಈಗ. ಹೌದು. ಹಾಗಾಗಿ ನಳಿನ್ ಕುಮಾರ್ ಕಟೀಲ್ ಅವರೇ ಗೌರವಯುತವಾಗಿ ಸಾಕು. ಹೌದು. ಬಿಜೆಪಿಲಿ ಇದೇ ರೀತಿ ಸೆಂಟ್ರಲ್ ಮಿನಿಸ್ಟರ್ ವಾಪಸ್ ಬಂದಂತ ಧನಂಜಯ ಕುಮಾರ್ನ ಕಳಿಸಿದ್ರು, ಮುಗಿತ ರಾಜಕೀಯ ಆದಿ ಅವ್ರದ್ದು. ಓಕೆ. ಹಾಗಾಗಿ ನಳಿನ್ ಕುಮಾರ್ ಕಟೀಲ್ಗೆ ಕೊಟ್ಟ ಅವಕಾಶವನ್ನ ಬಳಸಿಕೊಂಡಿಲ್ಲ. ಹಾಗಾಗಿ ಬುದ್ಧಿವಂತರ ಜಿಲ್ಲೆ ಅಲ್ವೇ, ಬುದ್ಧಿವಂತರಿಗೆ ಟಿಕೆಟ್ ಕೊಡಬೇಕು. ಎಜುಕೇಶನ್, ಚಾಕಚಕ್ಯತೆ, ಲೀಡರ್ಶಿಪ್ ಅಂದಾಗ ಕಮ್ಯುನಿಕೇಶನ್, ಬ್ರಿಜೇಶ್ ಚೌಟ ನೆಕ್ಸ್ಟ್ ಲೆವೆಲ್, ಇಸ್ ಗುಡ್ ಪರ್ಸನ್. ಹೌದು. ನಳಿನ್ ಬುದ್ಧಿವಂತರ ನಾಡಿಂದ ಬುದ್ಧಿವಂತರನ್ನ ಆಯ್ಕೆ ಮಾಡೋದು ಬಿಟ್ಬಿಟ್ಟು ನೀವು. ಹೌದು, ಬೇರೆ ಏನು ಪದ ಬಳಸಿಲ್ಲ ನಾವು. ಬುದ್ಧಿವಂತರನ್ನ ಆಯ್ಕೆ ಮಾಡಿ ಬುದ್ಧಿವಂತರ ನಾಡಿಂದ. ಅವ್ರ ಹಣೆ ಬರ ಬಿಜೆಪಿ ಅವ್ರು ನಮ್ಗೆ ಯಾಕಲ್ಲಿ ಹಿಂಗ್ ಚರ್ಚೆ ಇದೆ, ನಾವು ಅವ್ರದ್ದೇನ್ ಚರ್ಚೆ ಇದೆ ಅನ್ನೋದ್ರ ಜೊತೆಗೆ ಹಿಂಗೇನಾರು ಆಗ್ಬೋದೇನೋ ಅನ್ನೋದು ಒಂದು ಸ್ವಲ್ಪ ಹೇಳ್ತಿರ್ತೀವಿ ಅಷ್ಟೇ ಅಲ್ವೇ, ಬೇರೇನಿಲ್ಲ. ಮುಂದಿನ ಕ್ಷೇತ್ರ ಚಿತ್ರದುರ್ಗ. ನಾರಾಯಣ ಸ್ವಾಮಿ ಅವರು ರಾಜಕೀಯ ಸಾಕಾಗ್ಬಿಡ್ತು, ಈ ವ್ಯವಸ್ಥೆಯಲ್ಲಿ ನಾನು ರಾಜಕೀಯ ಮಾಡಕ್ಕಾಗಲ್ಲ ಅನ್ಬಿಟ್ಟು ಒಂದ್ಸರಿ ಎಂಪಿಗೆ ಸುಸ್ತಾಗಿ ಹೋಗ್ಬಿಟ್ರು. ಹೀಗಾಗಿ ರಘುಚಂದನ್, ಗೋವಿಂದ ಕಾರಜೋಳ, ಮಾದಾರ್ ಚೆನ್ನಯ್ಯ, ಜನಾರ್ದನ್ ಸ್ವಾಮಿ. ರಘುಚಂದನ್ ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಮಗ. ನನಗ್ ಬೇಕು, ನಿಲ್ತೀನಿ, ಗೆಲ್ತೀನಿ, ಕೊಡಿ ಅಂತವ್ರೆ. ಗೋವಿಂದ ಕಾರಜೋಳ ಸುಮ್ನೆ ಸೈಲೆಂಟ್ ಆಗಿ ಬಂದು ಹಿಂಗ್ ಹೋಗ್ತಾವ್ರೆ. ಅವ್ರದ್ದು ಮಧುವಳದಲ್ಲಿ ನಿಂತವ್ರು ಗೆಲ್ತಾರೆ. ಹೌದು. ವಿಜಯಪುರ, ಬಾಗಲಕೋಟೆ ಭಾಗದವರು. ಮಾದಾರ ಚೆನ್ನೈ ಅವ್ರ ಹೆಸರನ್ನ ಸ್ವಾಮಿಗಳನ್ನ ಹಿಂಗೇನೋ ಅಲ್ಲ ಬಿಜೆಪಿ ಗೊತ್ತಲ್ಲ, ದಿಢೀರ್ನ ಯಾರೋ ತಂದು ನಿಲ್ಸ್ಬಿಡಿ ಹಾಗೆ ಓಟ ಅಂತಾರಲ್ಲ, ಹಂಗೆ ಆ ಸ್ವಾಮೀಜಿ ಹೆಸರು ಚಲ್ತೆ. ಜನಾರ್ದನ್ ಸ್ವಾಮಿ 2009 MP, 14 ಸೋತಿದ್ರು. ಹೌದು. ಹಾಗಾಗಿ ಅವ್ರು ನನಗೂ ಬೇಕು ಅಂತಿದ್ದಾರೆ. ಬಟ್ ಇಲ್ಲಿ ರಘುಚಂದನ್ ವರ್ಸಸ್ ಜನಾರ್ದನ್ ಸ್ವಾಮಿ ಸದ್ಯಕ್ಕೆ. ಹೌದು. ಬಟ್ ರಘುಚಂದನ್ ಜಾಸ್ತಿ ಗ್ರೌಂಡ್ ಅಲ್ಲ ಅವ್ರೆ. ಗೋವಿಂದ ಕಾರಜೋಳ ಏನೋ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡ್ತಾವ್ರೆ. ಮಾದಾರ ಚೆನ್ನಯ್ಯ ದಿಢೀರ್ನೆ ಬಂದು ಪ್ಲೇಸ್ ಆಗ್ಬೋದು, ಹಿಂಗಿದೆ. ಬಟ್ ರಘುಚಂದನ್ ಈಗ ಸದ್ಯಕ್ಕೆ ಅಲ್ಲಿ. ಅದು ಬಿಜೆಪಿ ಲೆಕ್ಕಾಚಾರ ಇಷ್ಟೇ. ಬಿಜೆಪಿ ಗೆದ್ದೇ ಗೆಲ್ಲುತ್ತೆ,
ಇದೊಂದು ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಎಡ್ಡ ಟೈಲ ಟಾಸ್ ಆರ್ಸಿದ್ಮೇಲೆ ಟಾಸ್ ಮಾಡಿದ್ಮೇಲೆ ಗೊತ್ತಾಗೋದು ಟಾಸ್ ಬಿದ್ದ ಮೇಲೆ ಗೆಲುವಿನ ವಿಚಾರ. ನೆಕ್ಸ್ಟ್ ಎಸ್ ಇನ್ನು ಮುಂದಿನ ಕ್ಷೇತ್ರ ತುಮಕೂರು. GS ಬಸವರಾಜ್ ಅವ್ರು 82 ವರ್ಷ ಆಗ್ಬಿಟ್ಟೈತೆ. ಆ ಬೆಸ್ಟ್ ಟಿಕೆಟ್ ಸಿಗೋದು ಕಷ್ಟ. ಬಿಜೆಪಿ ಅವ್ರ ರಿಟೈರ್ಡ್ ತಗೊಂಡ್ರು ಅವರು. ವಿನಯ್ ಬಿದರೆ, ಚಿದಾನಂದ್, ಡಾಕ್ಟರ್ ಪರಮೇಶ್ವರ್, ಸಿದ್ಧಗಂಗಾ ಹಾಸ್ಪಿಟ್ಲು, ಆಮೇಲೆ ಜೆ ಮಾಧುಸ್ವಾಮಿ ಅವ್ರ ಹೆಸರು ಇತ್ತೀಚೆಗೆ ತೇಲ್ ಬರ್ತಾ ಇದೆ. ತೇಲಿ ಬರ್ತಿದೆ ಅಂದ್ರೆ ಅಲ್ಲಿ JDS ಬಿಜೆಪಿ ಮೈತ್ರಿ ಆಗಿದೆ. ಚಿಕ್ಕನಕಳ್ಳಿ ಸುರೇಶ್ ಬಾಬು ಮತ್ತೆ ಟಿಕೆಟು ಇಲ್ಲ, ಇವ್ರು ಬಂಡಾಯ ನಿಲ್ಬೇಕಾಗತ್ತೆ. ಅದ್ರ ಬದಲು ಆದ್ರೆ MP ಖಾಲಿ ಐತಲ್ಲ ಅಂತ ಅದಕ್ಕೆ ಬಸವರಾಜ್ ಹೇಳೋರೆ ಕೊಟ್ರೆ ನನಗೆ ಕೊಡಿ, ಕೊಡಬೇಡಿ ಅವ್ರಿಗೆ ಅನ್ನೋ ಥರ ಮೈಂಡ್ ಸೆಟ್ ಇದೆ. ಮಾಧುಸ್ವಾಮಿ ಕೊಟ್ರೆ ಬಸವರಾಜು ಅಂಡ್ ಅವ್ರು ಮಾಡಲ್ಲ. ಅಂಡ್ ಇನ್ನೊಂದು ವಿಷಯ ಅಂತಂದ್ರೆ ಬಿಜೆಪಿ ಟಿಕೆಟ್ ಆಸ್ಪಿರೆಂಟ್ ಆದಂತ ಮುದ್ದನ್ಮೇಗೌಡರು ಅಲ್ಲೇ ಕಾಂಗ್ರೆಸ್ ಮನೆ ಬಾಗ್ಲಲ್ಲಿ ಅಣ್ಣ ನಂಗೆ ಟಿಕೆಟ್ ಬೇಕು ಅಂತ ಓಡಾಡ್ಕೊಂಡು ಅಫಿಷಿಯಲ್ ಸೇರ್ಕೋಬೇಕಷ್ಟೇ. ಮುದ್ದನ್ಮೇಗೌಡರು ಎಲಿಮಿನೇಟ್ ಆದ್ರು ಬಿಜೆಪಿಯಿಂದ. ಹೌದು. ಇನ್ ಸೋಮಣ್ಣ ನಾನು ರಾಜ್ಯಸಭೆಗೆ ಕೇಳಿದ್ದೀನಿ, ಮತ್ತೆ ನನಗೆ ನೀವು ಕೊಡುವ ಕಷ್ಟವಾದಂತ 3 ಕ್ಷೇತ್ರವನ್ನ ಕೂಡ ಗೆಲ್ಲಿಸಿಕೊಂಡು ಬರುತ್ತೇನೆ ಅಂತ ಹೇಳ್ಬಿಟ್ಟವ್ರೆ. ಸೋಮಣ್ಣಂಗೆ ಅರ್ಥ ಆಗಿದೆ, ನನಗೆ ಬೆನ್ನಿಗೆ ಚೂರಿ ಹಾಕುವಂತವ್ರು ಇನ್ನೂ ನಮ್ಮ ಪಾರ್ಟಿಲ್ ಅವರೇ. ಸುಮ್ಮನೆ ತುಮಕೂರ್ಗೆ ಹೋಗ್ಬಿಟ್ಟು ನನ್ನ ಮತ್ತೆ ಬಲಿ ಹಾಕೋದ್ ಬೇಡ, ನನ್ನ ರಾಜ್ಯಸಭೆಗೆ ಕಳಿಸಿ ದಯವಿಟ್ಟು ಅಂತ ಕೇಳ್ಕೊಂಡವ್ರೆ. ಯಾಕಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಅವ್ರನ್ನ ನಂಬಿಸಿ ಕತ್ತು ಕುಯ್ದ್ರು. ವಿಧಾನಸಭೆ ಚುನಾವಣೆಯಲ್ಲಿ ಅವ್ರನ್ನ ಸೋಲಿಗೆ ಕಾರಣ ಆದಂತಹ ತಾಲೂಕ್ ಪಂಚಾಯತಿ ಗೆಲ್ಲಲು ಸಾಧ್ಯವಿಲ್ಲದ ರುದ್ರೇಶ್ನ ಇಟ್ಕೊಂಡು ಇನ್ನು ವಿಜೇಂದ್ರ ಓಡಾಡ್ತಾವ್ರೆ. ವಿಜೇಂದ್ರ ಅವ್ರಿಗೆ ದೊಡ್ಡ ಸಮಸ್ಯೆ ಅಂತಂದ್ರೆ ಅಕ್ಕಪಕ್ಕ ಸುತ್ತಮುತ್ತ ಒಂದಷ್ಟು ಒಳ್ಳೆಯವರು ಅವರೇ ಇಲ್ಲ ಅಂತಲ್ಲ, ಹಿಂಗೆ ಸೋಮಣ್ಣನ ಸೋಲ್ಸಕ್ ಬಹಿರಂಗವಾಗಿ ಓಡಾಡಂತ ರುದ್ರೇಶ್, ಅವತ್ತು BBMP ಟಿಕೆಟ್ ಸಿಕ್ಕಿಲ್ಲ ಅಂತ ಅಶೋಕ್ ವಿರುದ್ಧನೇ ಚಾಡಿ ಹೇಳಿದಂತ ರುದ್ರೇಶ್ ಇವ್ರನ್ನ ಇಟ್ಕೊಂಡು ಓಡಾಡ್ತಾವ್ರೆ. ಇನ್ನು ಟೀಮ್ ಲೀಡರ್ ಕೆಲವೊಂದು ಟೈಮ್ ಬಟ್ಟೆ ಪುಂಡು ಪೋಖ್ರಿ ಆಗಿದ್ದಾಗ ಗಲೀಜಲ್ಲೇ ಓಡಾಡಬೇಕು, ಬಿಲ್ಡಪ್ಗಳಿಗೆ. ಪೊಸಿಷನ್ ಸಿಕ್ಕಿದಾಗ ಒಳ್ಳೆ ಬಟ್ಟೆ ಹಾಕೊಂಡು ಕಲೆ ತೆಗಿಬೇಕು, ಕೊಳೆ ಕಲೆ ಅವೆಲ್ಲ ತೆಗೆದು ಸ್ವಚ್ಛವಾಗಿರ್ಬೇಕು. ವಿಜೇಂದ್ರ ಅಕ್ಕಪಕ್ಕ ಈ ರುದ್ರೇಶ್ ಟೈಪ್ ಅವ್ರನ್ನ ಕ್ಲೀನ್ ಮಾಡ್ಕೋಬೇಕು, ಅದು ದೊಡ್ಡ ಸಮಸ್ಯೆ. ಸೋಮಣ್ಣ ಅದನ್ನೇ ಹೇಳೋದು, ಇಲ್ಲೂ ಬಂದು ಯಾರು ಆಪ್ ಇಟ್ಬಿಟ್ರೆ ಏನ್ ಮಾಡೋದಪ್ಪ, ಮೊದಲೇ ಪ್ರೀವಿಯಸ್ KJP ಸ್ಟ್ರಾಂಗ್ ಅಲ್ಲಿ ತುಮಕೂರಲ್ಲಿ. ಸೊ ಹಾಗಾಗಿ ಅವರು ಸೋಮಣ್ಣ ಎಲಿಮಿನೇಟ್, ಮುದ್ದನ್ಮೇಗೌಡ ಎಲಿಮಿನೇಟ್, ಇನ್ಯಾರು ಮಾಧುಸ್ವಾಮಿ ದೊಡ್ಡ ವಿರೋಧ ಸಾಧ್ಯ ಇಲ್ಲ. ವಿನಯ್ ಬಿದ್ರೆ, ಚಿದಾನಂದ, ಡಾಕ್ಟರ್ ಪರಮೇಶ್ವರ್, ಸಿದ್ಧಗಂಗಾ ಆಸ್ಪತ್ರೆ ಹಿಂಗಿದೆ. ಅಲ್ಲಿ ಹೇಳಕ್ಕಾಗಲ್ಲ, ಆ ಬಲ್ವಂತಕ್ಕೆ ತರ ನೂಕಿದ್ದು ಸೋಮಣ್ಣನ. ಆಗ ವಿಜೇಂದ್ರ ಹೇಳ್ಬೇಕಣ್ಣ ನೀನ್ ಗೆದ್ದೇ ಗೆಲ್ತೀನಿ ಸಾರ್, ತಪ್ಪಾಯ್ತು ಬನ್ನಿ ಸಾರ್ ಅಂತ ಕರ್ಕೊಂಡು ಹೋಗ್ಬೇಕಾಗತ್ತಷ್ಟೇ. ಗೆಲುವು ಇಂಪಾರ್ಟೆಂಟ್. ಬಿಜೆಪಿ ಕಾಂಗ್ರೆಸ್ 10 ದಾಟಿದ್ರು ಕೂಡ ವಿಜೇಂದ್ರಗೆ ಸೋಲೆ ಅದು. 2004ರಲ್ಲೂ ಕಾಂಗ್ರೆಸ್ ಅವತ್ತಿಗೆ 8, 7, 8, 9, 1 ಹಿಂಗೆ ಇರೋದು ಕಾಂಗ್ರೆಸ್. ಅದನ್ನ ಜಾಸ್ತಿ ದಾಟಿದ್ರೆ ವಿಜೇಂದ್ರ ವೀಕ್ ಅಂತ. ಸದಾನಂದ ಗೌಡ್ನೇ ಪರವಾಗಿಲ್ಲ, ಕಟೀಲೆ ಪರವಾಗಿಲ್ಲ, ಅವರೆಲ್ಲರಿಗಿಂತ ಸ್ಟ್ರಾಂಗ್ ತಾನೇ ಅಧ್ಯಕ್ಷ ಇವರು. ಹಾಗಾಗಿ ಕಾಂಗ್ರೆಸ್ 10 ದಾಟ್ದಂಗೆ ನೋಡ್ಕೋಬೇಕು. ಹಾಗಾಗಿ ತುಮಕೂರು ಇಂಪಾರ್ಟೆಂಟ್ ಅವ್ರಿಗೆ. ಹಾಗಾಗಿ ಆ ದಿಸಲ್ ತೀರ್ಮಾನ ತೆಗೆದುಕೊಳ್ತಾರೆ. ವಿನಯ್ ಬಿದ್ರೆ, ಚಿದಾನಂದ, ಡಾಕ್ಟರ್ ಈಗ ಚಿದಾನಂದ ಕೇಳ್ತಾರೆ, ಪರಮೇಶ್ವರ್ ನಂಗೆ ಬೇಕು ಅಂತ ಕೇಳ್ತಾರೆ. ಮಾಧುಸ್ವಾಮಿ ಹಿಂಗೆ ಆಚೆ ಬಂದ ತಕ್ಷಣ ಅಲ್ಲಿ ಎಲ್ಲ ಗುರ್ರ ಅಂದ್ರಲ್ಲ, ಸುಮ್ಮನೆ ಆಗ್ಬಿಟ್ಟವ್ರೆ, ಯಾವನ್ ಬೇಕು ಗುರು ಇವೆಲ್ಲ ಅಂತ. ಮಂಡ್ಯ ಅದಿನ್ನೂ ಒಂಥರ ಗೌಪ್ಯ ಅದು. ಮಂಡ್ಯ ನಮ್ಮೂರಿಗೆ ಬಂದ್ರ ಮಂಡ್ಯ ಮುಂದಿನ ಕ್ಷೇತ್ರ ಸುಮಲತಾ ಅವರು. ಕುಮಾರಸ್ವಾಮಿ ಅವ್ರ ಹೆಸರು ಜೋರಾಗಿ ಕೇಳ ಬರುತ್ತೆ, ನಿಖಿಲ್ ಹೆಸರು ಕೇಳ ಬರುತ್ತೆ, CS ಪುಟ್ಟರಾಜ್. ಮಂಡ್ಯ ಲೋಕಸಭಾ ಕ್ಷೇತ್ರ ಬಿಜೆಪಿ ಕೈ ಜಾರಿ ಹೋಗಿದೆ. JDS ಒಂದು ಕುಮಾರಣ್ಣ, ಒಂದು ನಿಖಿಲ್ ಕುಮಾರಸ್ವಾಮಿ, ಆರ್ ಪುಟ್ಟರಾಜು, ಮೂವರಲ್ಲಿ ಒಬ್ರು ಕ್ಯಾಂಡಿಡೇಟ್, ಇಷ್ಟೇ. ಸುಮಲತಾ ಅವ್ರಿಗೆ ಬಿಜೆಪಿಯಿಂದ ಟಿಕೆಟ್ ಇಲ್ಲ. ಮಂಡ್ಯ ಅಂದ್ರೆ ಇದು ಕ್ಲಿಯರ್ ಕಟ್ ಈ ಸನ್ನಿವೇಶದಲ್ಲಿ. ಯಾಕೆ ಡೌಟಾ? ಅಲ್ಲ, ಮಂಡ್ಯ ಅಂದ್ರೆ ಟಿಕೆಟ್ ಇಲ್ಲ, ಬೇರೆ ಕಡೆ ಬೆಂಗಳೂರಿಗೆ ಬರ್ತೀನಿ, ಬೆಂಗಳೂರು ನಾರ್ತ್ ಬಂದ್ರೆ ಬನ್ನಿ ಅಂತಾರೆ ಅವ್ರು. ಇಷ್ಟೇ, ನಾನು ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಬೇಕು, ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾಗುವುದಕ್ಕೆ ನಾನು ಎಲ್ಲವನ್ನು ಸಹಿಸಿಕೊಳ್ತೇನೆ. ನನ್ನ ಸಿಂಗಲ್ ಲೈನ್ ಅಜೆಂಡಾ ದೇಶ ಉಳಿಬೇಕು ಅಂದ್ರೆ ಮೋದಿ ಉಳಿಬೇಕು, ಗೆಲ್ಲಬೇಕು. ನಾನು ಬಿಜೆಪಿ ಇರ್ತೀನಿ ಅಂತ ಸುಮಲತಾ ಹೇಳ್ಬಿಟ್ರೆ ಕುಮಾರಣ್ಣ ನಾಳೆಗೆ JP ನಗರ ಮನೆಗೆ ಹೋಗ್ತಾರೆ. ಅಲ್ಲ, ಅದು ಹಳೇದು ಆಗೋಯ್ತು ಸಿಸ್ಟರ್, ಅವೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ. ಅದು ನಾನು ಇದ್ ಮಾಡಿ ನೋಡಿ, ಸೆಂಟ್ರಲ್ ನೋಡಿ, ಬೆಂಗಳೂರು ಸೆಂಟ್ರಲ್ ನೋಡಿ, ರಾಜ್ಯಸಭೆ ಇಲ್ಲ ನಾರ್ತ್ ನೋಡಿ, ಇಲ್ಲ ರಾಜ್ಯಸಭೆ ನೋಡಿ, ಅಭಿಯನ್ನ ಮುಂದಿನ ಇದ್ರಲ್ಲಿ ನೋಡೋಣ ಅಂತ ಹಿಂಗೆ ಹೋಗ್ಲಿ. ಕುಮಾರಣ್ಣ ಅಲ್ಲೇ JP ಅಲ್ಲೇ ಹೋಯ್ತಾರೆ ಅವರು. ಎತ್ತುಗುರು ಕಾರು ಅನ್ಕೊಂಡು ಸತೀಶ್ ರಘು ಎಲ್ಲಿ ಹೋಯ್ತಾರೆ. ಸುಮಲತಾ ಅವ್ರು ಆ ಮಾತು ಹೇಳ್ಬೇಕು. ಹಾಗಾಗಿ ಸುಮಲತಾ ಅವ್ರು ಯಾಕೋ ಹೇಳೋ ಲಕ್ಷಣ ಕಾಣ್ತಾ ಇಲ್ಲ ನನಗೆ. ಬಟ್ ಸುಮಲತಾ ತುಂಬಾ ಜಾಣ್ಮೆ ರಾಜಕಾರಣಿ. ಸುಮಲತಾ ಅವ್ರಿಗೆ ಕಾಂಗ್ರೆಸ್ ಅಲ್ಲಿ ದೊಡ್ಡ ವಿರೋಧ ಇದೆ. ಚಲುವರಾಯಸ್ವಾಮಿ, DK ಶಿವಕುಮಾರ್ ಇವ್ರಿಗೆಲ್ಲ ಬಟ್ರೆ ಒಂಥರ
ಕಾಂಗ್ರೆಸ್ ರಾಜಕಾರಣ ಬೇರೆ ಬೇರೆ ಥರ. ಶೆಟ್ಟರ್ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಗೊತ್ತಿತ್ತಾ? ಹೌದು. ಸೌದಿ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಗೊತ್ತಿತ್ತಾ? ಹೌದು. ರಾಜಕೀಯ ಏನು ಬೇಕಾದ್ರೆ ಆಗುತ್ತೆ. ಅದು ನೋಡೋಣ, ಕಾಂಗ್ರೆಸ್ ಆಮೇಲೆ ತಗೊಳ್ಳೋಣ. ಎಸ್. ಸುಮಲತಾ ಅವ್ರಿಗೆ ಟಿಕೆಟ್ ಬಿಜೆಪಿಯಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲ ಇಲ್ಲ ಇಲ್ಲ. ಒಂದು ಕುಮಾರಸ್ವಾಮಿ ಅವರೇ ಒಪ್ಪಿ ಓಕೆ ನಿಲ್ಲಿ ಸುಮಲತಾ ಅವರು ಅಂತಂದ್ರೆ ಟಿಕೆಟ್ ಇದೆ. ಕುಮಾರಸ್ವಾಮಿ ಅವರ ಮೇಲೆ ಈಗಾಗಲೇ ಆ ಕ್ಷೇತ್ರ ಹೋಗಿದೆ, ಮೈತ್ರಿ ಆಗವ್ರೆ. ಹೌದು. ಮಂಡ್ಯನೇ ಕೊಟ್ಟಿಲ್ಲ ಅಂದ್ರೆ ಇನ್ಯಾವ ಸೀಮೆ ಮೈತ್ರಿ ಅದು? ಹೌದು. ಮಂಡ್ಯ, ಹಾಸನ, ಮೂರನೇದು ಕೋಲಾರ, ತುಮಕೂರು. ಕೋಲಾರ ಬಹುತೇಕ ಹೌದು. ಹಿಂಗಿದೆ ಕತೆ. ಇನ್ನು ಮೈಸೂರು JDS ನ ಮುಂದಕ್ಕೆ ಹೋಗೋಣ, ಈಗಲೇ ಹೇಳ್ಬಿಡೋದು ಬಿಡಲ್ಲ. ಬಾಲ್ ನೆಕ್ಸ್ಟ್ ಅದೇ ಕ್ಷೇತ್ರ. ನೆಕ್ಸ್ಟ್ ಯಾವುದು? ಎಸ್, ಮೈಸೂರು. ತಗೊಳ್ಳಿ. ಮೈಸೂರು ಪ್ರತಾಪ್ ಸಿಂಹ ಅವರು ಒಂದು ವೇಳೆ ಗೊಂದಲಗಳು ಚರ್ಚೆಗಳ ನಡುವೆ ಯದುವೀರ್ ಒಡೆಯರ್, ಡಾಕ್ಟರ್ ಮಂಜುನಾಥ್ ಹಾಗೆ ಡಾಕ್ಟರ್ ಚಂದ್ರಶೇಖರ್ ಕಾವೇರಿ ಹಾಸ್ಪಿಟ್ಲು ಇವ್ರಿಗೆ ಯದುವೀರ್ ಒಡೆಯವ್ರನ್ನ ಕರ್ಕೋರು ಬಹಳ ದಿನ ಪ್ರಯತ್ನ ಆಗ್ತಾ ಇದೆ. ಬಟ್ ಅವರು ತಾಯಿ ಅವರ ಪ್ರಮೋದಾ ದೇವಿ ಅವ್ರದ್ದು ಒಂದು ಸ್ವಲ್ಪ ವಿರೋಧ ಇದೆ, ಆಸಕ್ತಿ ಇದೆ ಯದುವೀರ್ಗೆ. ಹೌದು, ಇವ್ರದ್ದು ವಿರೋಧ ಇದೆ ಅಂತಿದೆ. ಬಟ್ ನೋಡಬೇಕು, ನರೇಂದ್ರ ಮೋದಿ ಅವರೇ ಮಾತಾಡಿದ್ರೆ ಆಗ್ಬಹುದೇನು. ಅದನ್ನ ಬದಿಗಿಟ್ಟು ಮಾತಾಡೋದಾದ್ರೆ ಡಾಕ್ಟರ್ ಮಂಜುನಾಥ್ ಅಂತ ಎಕ್ಸ್ ಜಿಲ್ಲಾಧ್ಯಕ್ಷ ಅವರು, ಅವ್ರದ್ದು ಆಸ್ಪತ್ರೆ ನಡೆಸ್ತಾವ್ರೆ. ಡಾಕ್ಟರ್ ಚಂದ್ರಶೇಖರ್ ಕಾವೇರಿ ಆಸ್ಪತ್ರೆ ಅವ್ರದ್ದು ಇದಿದೆ. ಬಟ್ ಇಲ್ಲಿ ಚಂದ್ರಶೇಖರ್, ಮಂಜುನಾಥ್ ಮತ್ತೆ ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡದಿರುವಲು ಹಲವು ಕಾರಣಗಳನ್ನ ಮುಂದಿಡ್ತಾರೆ ಒನ್ ಟೀಮ್. ಪ್ರತಾಪ್ ಸಿಂಹಗೆ ಎಲ್ಲಾ ಬಿಜೆಪಿ ಅವರು ವಿರೋಧ ಅಂತ ಹೇಳ್ತಿಲ್ಲ ನಾನು. ರಾಮದಾಸ್ ಇವ್ರು ಯಾರ್ಯಾರಿಗೆ ಸಮಸ್ಯೆ ಮಾಡಿದ್ರು ಅವರೆಲ್ಲ ರೊಚ್ಗೆದ್ದು ನಿಂತವ್ರೆ. ಇವ್ರಿಗೆ ಯಾರ್ಯಾರು ಸಮಸ್ಯೆ ಮಾಡೋರು ಎಲ್ಲ ರೊಚ್ಗೆದ್ದು ನಿಂತವ್ರೆ. ಸೊ ಹಾಗಾಗಿ ಪ್ರತಾಪ್ ಸಿಂಹ ಟಿಕೆಟ್ ಕಡೆಗಳಿಗೆವರೆಗೂ ಕೂಡ ಡೋಲಾಯಮಾನ ಅನ್ನೋದು ಒಂದು ವ್ಯವಸ್ಥೆ ಇದೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಕ್ಕಿದ್ರೆ ಗೆಲುವು ಸುಲಭ ಅಲ್ಲ ಅನ್ನೋದು ಒಂದು ಲೆಕ್ಕಾಚಾರ ಇದೆ. ಈ ಗ್ಯಾಪಲ್ಲಿ ಕುಮಾರಸ್ವಾಮಿ ಅವರು, ಸಾರಾ ಮಹೇಶ್ ಹಾಲಿ JDS ನಾಯಕ, ಮಾಜಿ ಬಿಜೆಪಿ ನಾಯಕ, ಅವ್ರನ್ನ ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ಸಿಂಬಲ್ ಮೇಲೆ ಕಂಟೆಸ್ಟ್ ಮಾಡಿಸೋಕೆ ಲೆಕ್ಕಾಚಾರಗಳಿದೆ ಅಂತ ಚರ್ಚೆ ಇದೆ. ಹೌದು, ನೋಡ್ಬೇಕು ಅದನ್ನು. ಮುಂದಕ್ಕೆ ಮುಂದಿನ ಕ್ಷೇತ್ರ ಚಾಮರಾಜನಗರ. ಶ್ರೀನಿವಾಸ್ ಪ್ರಸಾದ್ ಅವರು ನಿಲ್ಲಲ್ಲ ಅಂದುಬಿಟ್ರು. ಈಗ ಮಾಜಿ ಶಾಸಕ ಬಾಲರಾಜ್ ಅವ್ರ ಹೆಸರು ಸ್ಟ್ರಾಂಗ್ ಆಗಿದೆ. ಡಾಕ್ಟರ್ ಶಿವರಾಮ್, ಡಾಕ್ಟರ್ ಮೋಹನ್, ಡಾಕ್ಟರ್ ರವಿಪ್ರಕಾಶ್ ಎಲ್ಲ ಡಾಕ್ಟರ್ಗಳೇ ಅವರು ಚಾಮರಾಜನಗರ. ಬಾಲರಾಜ್ಗೆ ಟಿಕೆಟ್ ಕೊಡ್ತೀನಿ MP ಅಂತ ಮಾತು ಕೊಟ್ಕೊಂಡೆ ಯಡಿಯೂರಪ್ಪ ಮತ್ತೆ ಅವ್ರನ್ನ ಕರ್ಕೊಂಡಿದ್ದಾರೆ ಬಿಜೆಪಿ. ವಿಜೇಂದ್ರ ಮತ್ತೆ ಯಡಿಯೂರಪ್ಪ ದೃಷ್ಟಿಯಲ್ಲಿ ಬಾಲರಾಜ್. ಶಿವರಾಮ್ ನಾನು ಪಾರ್ಟಿಗೆ ಬಂದಿದ್ದೀನಿ ನನಗೆ ಅಂತ ಅವ್ರು ಏನೋ ಕುಮಾರಸ್ವಾಮಿ ಹತ್ರ ಹೋಗಿದ್ರಂತೆ ಸಪೋರ್ಟ್ ಮಾಡಿ. ಎಲ್ಲ ಬಿಜಾಪುರ ಕೊಟ್ವಿ, ಎಲೆಕ್ಷನ್ ಟೈಮಲ್ಲಿ ಬಂದಾಗ ಫೀಲ್ಡ್ಗೆ ಬಂದ್ರೆ ಆಗಲ್ಲ, ಯಾವಾಗಲೂ ಫೀಲ್ಡ್ ಇದ್ರೆ ಆಗುತ್ತೆ ಅಂತ ಅವ್ರು ರಿಜೆಕ್ಟ್ ಮಾಡಿದ್ರಂತಿದೆ. ಶ್ರೀನಿವಾಸ್ ಪ್ರಸಾದ್ ಹೇಳಿ ಡಾಕ್ಟರ್ ಮೋಹನ್. ಡಾಕ್ಟರ್ ರವಿಪ್ರಕಾಶ್ ಅವ್ರದ್ದು ಬಾಂಧವ್ಯ ಒಡನಾಟ LK ಅಡ್ವಾಣಿ ಅವರ ಆದಿಯಾಗಿ ಹಿಂಗಿರ್ತಾರೆ, ಹಳೇದು ಅವ್ರ ತಂದೆ ಅವ್ರದ್ದೆಲ್ಲ ರಾಜಕಾರಣದಲ್ಲಿದ್ದು ಅವ್ರದ್ದು ಇದೆ. ಸೊ ಹಾಗಾಗಿ ಬಾಲರಾಜ್, ಶಿವರಾಮ್, ಮೋಹನ್, ರವಿಪ್ರಕಾಶ್ ಹಿಂಗೆ 4 ಇನ್ನೂ ಒಂದು ಹೊಸ ಹುಡುಕ್ಬೋದ ಅಂತ ನೋಡ್ತಿದ್ದಾರೆ ಅವರು ಬಿಜೆಪಿಯವರು. ಕಡೆಗಳಿಗೆ ಅವ್ರಿಗೆ ಹೇಳಕ್ಕಾಗಲ್ಲ ಅಲ್ಲಿ. ಇನ್ನೊಂದು ಅಂದ್ರೆ ಟಿ ನರಸೀಪುರದ XMLA JDS MLA ಅಶ್ವಿನೇ ಬಿಜೆಪಿ ಸಿಂಬಲ್ ಮೇಲೆ ಕಂಟೆಸ್ಟ್ ಮಾಡಬಹುದು ಅಂತಾನು ಇದೆ. ಆ ತರದ್ದು ಕೂಡ ಅಲ್ಲಿ ಚರ್ಚೆ ಅಲ್ಲಿದೆ. ನೆಕ್ಸ್ಟ್ ಮುಂದಿನ ಕ್ಷೇತ್ರ ಬೆಂಗಳೂರು ಗ್ರಾಮೀಣ. DK ಸುರೇಶ್ ಅವರು ಸಂಸದರು, ಬಿಜೆಪಿಯಿಂದ ಡಾಕ್ಟರ್ ಅಶ್ವಥ್ ನಾರಾಯಣ್, CP ಯೋಗೇಶ್ವರ್. ಡಾಕ್ಟರ್ ಅಶ್ವಥ್ ನಾರಾಯಣ ಅಂದ್ರೆ ಮಲ್ಲೇಶ್ವರದ ಮೇಲೆ ಯಾರಪ್ಪ ಗಂಡಸು ಖ್ಯಾತಿ ಅಶ್ವಥ್ ನಾರಾಯಣ್. ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಚಿಕ್ಕಕಲ್ಯ ಗ್ರಾಮದ ನಾರಾಯಣಪ್ಪ ಅವರ ಪುತ್ರ ಅಶ್ವಥ್ ನಾರಾಯಣ್. ಹೌದು, ಅವ್ರ ಹೆಸರು ಕೂಡ ಇದೆ. CP ಯೋಗೇಶ್ವರ್ ಅವರ ಹೆಸರು, HD ಕುಮಾರಸ್ವಾಮಿ ಅವರು, ಮಂಜುನಾಥ್. ಇವ್ರೇನು ಅಂದ್ರೆ CP ಯೋಗೇಶ್ವರ್ ಇವರಲ್ಲ, ಒಕ್ಕಲಿಗ ಕೋಟಾದಲ್ಲಿ DCM ಆಗಿ ಮಂತ್ರಿಯಾಗಿ ರಾಜಕಾರಣ ಮಾಡಕ್ ಅಶ್ವಥ್ ನಾರಾಯಣ್ ಬೇಕು. ಚುನಾವಣೆ ನಿಲ್ಲಿ ಬಲಿ ಆಗಕ್ಕೆ ನಾವ್ಯಾಗಬೇಕು? CP ಯೋಗೇಶ್ವರ ರಾಮನಗರದ ಮಗ ತಾನೆ. ಯಾರಪ್ಪ ಗಂಡಸು ಅಂತ ತೋಳೇರ್ಸ್ಕೊಂಡು ಹೋಗಿದ್ದು ಅದೇ ಅಶ್ವಥ್ ನಾರಾಯಣ್ ತಾನೆ. ಬಂದು ನಿಂತ್ಕೊಳ್ಳಿ, ನಮ್ನ ಯಾಕೆ ಬಲಿ ಆಗ್ತೀರಿ ಅನ್ನೋದು ಯೋಗೇಶ್ವರ್ ಕಡೆಯವ್ರ ಲೆಕ್ಕಾಚಾರ. ಅಶ್ವಥ್ ನಾರಾಯಣ ಹೆಸರು ಅದಕ್ಕೆ. ಅಶ್ವಥ್ ನಾರಾಯಣ ಇಲ್ಲಿ ಬರ್ಲಿ, ಅವರೇ ಬರ್ಲಿ, ತೋರ್ಲಿ ಇಲ್ಲಿ, ಅಲ್ಲೆಲ್ಲ ಸೇಫೆಸ್ಟ್ ಜಾಗದಲ್ಲಿ ನಿಂತು ಗೆದ್ದು ಬಿಡೋದಲ್ಲ, ಬರ್ಲಿ ಇಲ್ಲಿಗೆ ಅಂತ ಕೆಲವ್ರು ಕೇಳ್ತಾರೆ. ಕುಮಾರಸ್ವಾಮಿ ಅವ್ರದ್ದು ಮಂಡ್ಯ, ನಿಖಿಲ್ ಮತ್ತೆ ಇವರಿಬ್ರು ಇರಲ್ಲ. ನಾನು ಹೇಳ ಭಗವಂತ ನಿರ್ಧಾರ ಬದಲಾಯಿಸಿ ಸುಮಲತಾ ಅವರ ಬಿಜೆಪಿ ಮಂಡ್ಯ ನಿಂತ್ಕೊಳ್ಳಿ ಕೊಟ್ಟರೆ ಕುಮಾರಸ್ವಾಮಿ ಇಲ್ಲಿಗೆ ಬರ್ಬೋದು. ಬಟ್ ಕನ್ಫ್ಯೂಷನ್ಸ್ ಅದು. ಹೌದು, ಅಶ್ವಥ್ ನಾರಾಯಣ್ನ ಪ್ಲೇಸ್ ಮಾಡ್ತಾರೆ, ಅವರೇ ತಾನೆ ಸ್ಟ್ರಾಂಗ್. DCM ಆಗಿದೆ ಅವರೇ ತಾನೆ. ಅಶೋಕ್ ಕನಕ್ಪುರದಲ್ಲಿ ಸೋಲು ಇಲ್ವೇ, ಅಶ್ವಥ್ ನಾರಾಯಣ್ ಒಂದಿಲ್ಲಿ ಸೋಲು ಅಂತ ಅಂದ್ಬಿಟ್ಟು ಕೆಲವರು ಹೇಳ್ತಾರೆ, ಬರ್ಲಿ ಅಲ್ಲಿಗೆ ಅಂತ. ಗೊತ್ತಿಲ್ಲ ಅದು. ಅಶ್ವಥ್ ನಾರಾಯಣ್, CP ಯೋಗೇಶ್ವರ್ ಅಥವಾ ಮಾಗಡಿ JDS XMLA ಮಂಜುನಾಥ್ ಅವರು ಬಿಜೆಪಿ ಸಿಂಬಲ್ ಮೇಲೆ ನಿಲ್ಬೇಕಾಗತ್ತೆ. JDS ಸಿಂಬಲ್ ಬೆಂಗಳೂರು ಗ್ರಾಮಾಂತರ ವರ್ಕೌಟ್ ಆಗಲ್ಲ ಅನ್ನೋ ಕಾರಣಕ್ಕೆ ಹಿಂಗಿದೆ. ನೋಡ್ಬೇಕದು. ಕುಮಾರಸ್ವಾಮಿದು ಜಾಸ್ತಿ ಸೀರಿಯಸ್ ಆಗಿಲ್ಲ ಗ್ರಾಮಾಂತರಕ್ಕೆ. ಅಶ್ವಥ್ ನಾರಾಯಣ್, ಯೋಗೇಶ್ವರ್, ಮಂಜುನಾಥ್. ಅಶ್ವಥ್ ನಾರಾಯಣ್ಗೆ ಕನ್ಸಲ್ವೇಷನ್ ಅಲ್ಲಿ ನಿಲ್ಲಕ್ಕೆ, ಯಾಕಂದ್ರೆ ಎಲ್ಲ ಹಾಕೊಂಡು ಅಮುಕ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಹಾಕೊಂಡು ಅಶ್ವಥ್ ನಾರಾಯಣ್ ತೀರ್ಸರೆ ಅಂತ ಗೊತ್ತು. ಹಾಗಾಗಿ ಅಶ್ವಥ್ ನಾರಾಯಣ್ಗೂ ಇಷ್ಟ ಇಲ್ಲ.
ಯೋಗೇಶ್ವರ್ ನನ್ನನ್ನು ಯಾಕೆ ತಳ್ತೀರಿ, ಬಲಿಪಶು ಮಾಡ್ತೀರಿ? ಹೌದು. ಸರ್ಕಾರ ಬಂದಾಗ ತಿಂದು ಉಂಡು ತೇಗಿ ಅಧಿಕಾರ ಅನುಭವಿಸೋಕೆ ಯಾರು? ಚುನಾವಣೆ ಬಂದಾಗ ಬಡದಾಳಕ್ಕೆ ನಾವ ಅನ್ನೋದು ಅವ್ರ ಅಭಿಪ್ರಾಯ. ನೋಡೋಣ ಅವ್ರದ್ದು. ನೆಕ್ಸ್ಟ್. ಎಸ್, ಬೆಂಗಳೂರು ಉತ್ತರ ಸದಾನಂದ ಗೌಡರು ನಿಲ್ಲಲ್ಲ ಅಂತ ಹೇಳಿದ್ರು. ಯಾಕೆ ಯೂಟರ್ ನೋಡ್ಯೋ ಲಕ್ಷಣಗಳು ಇವೆ, ಇಲ್ಲ ಅನ್ನಕ್ಕಾಗಲ್ಲ. ಕಾರ್ಯಕರ್ತರು ಹೇಳ್ತಾವ್ರೆ ಅಂತ. ಏನಿಲ್ಲ ಅನ್ನಕ್ಕಾಗಲ್ಲ, ವಾಪಸ್ ಬರ್ತೀನಿ ಅಂತ. ಯಾರ್ದಿದು ಕ್ಷೇತ್ರ? ಕ್ಷೇತ್ರ ಅವ್ರು ಹೇಳ್ತಾವ್ರೆ. ಏನಂತ? ನಾನು ಮತ್ತೆ ಕಾರ್ಯಕರ್ತರು ಹೇಳ್ತಾವ್ರೆ ಚುನಾವಣೆ ನಿಂತ್ಕೊಳ್ಳಿ. ಹೇಳ್ತಿರೋ ಕಾರ್ಯಕರ್ತರು ಯಾರೋ ಒಂದು ನೋಡ್ಬೇಕಪ್ಪ. ಎಸ್, ಜೊತೆಗೆ ನೀವು ಬನ್ನಿ ಮತ್ತೆ ಅಂತ ಕರೀತಾರ ಕಾರ್ಯಕರ್ತರು ಯಾರು ನೋಡಿ. ಯಾಕೆಂದ್ರೆ ಸದಾನಂದ ಗೌಡರು ಅಗ್ರೆಸಿವ್ ಲೀಡರ್. ಸದಾನಂದ ಗೌಡರು ಬಂದ್ರೆ ಮಾತ್ರ ಓಟ್ ಬೀಳ್ತವೆ. ಸದಾನಂದ ಗೌಡ್ರಿನ್ ಸದಾನಂದ ಗೌಡರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ಕಾರ್ಪೊರೇಟರ್ ಗೆಲ್ಸ್ಕೊ ಬಂದವರ ತಾಕತ್ತಾಗಿ ಅವರೆಲ್ಲ ನಡಿಯೋ ಮಾಡ್ತೀನಿ ಎಲ್ಲ ರೀತಿಲೂ ಅಂತ ಉದಾಹರಣೆಗಳಿಲ್ಲ. ಇಲ್ಲ. ಹಾಗಾಗಿ ಅದು ರೂಲ್ಡ್ ಔಟ್. ಇಲ್ಲಿ ಶೃಂಗೇರಿ ರಾಜಕಾರಣದಲ್ಲಿ ಸೋತಂತ DB ಚಂದ್ರೇಗೌಡರೇ ಬಂದು MP ಆಗಿದ್ರು. ಹೌದು. ಅಲ್ಲಿ CM ಮುಗಿದು ಹೋಗಿತ್ತಲ್ಲ ಅಂದ್ಬಿಟ್ಟು CM ಆಗಿರಲ್ಲ DVS. ಹೌದು. 14 ಬಂದ್ರು. ಚಂದ್ರೇಗೌಡ ಇದಾಯ್ತು, ಇವ್ರು ಕೊಟ್ರು. DV ಸದಾನಂದ ಗೌಡ್ರೇ ಬೇಕು, ಅವ್ರು ಬಿಟ್ರೆ ಇಲ್ಲ ಅನ್ನೋ ಟೈಪ್ ಕ್ಯಾಂಡಿಡೇಟ್ ಏನಲ್ಲ ಅವ್ರು. ಅಲ್ಲ. ಅದು ಬಿಟ್ರೆ ಈಗ ಸುಮಲತಾ ಅವರು ಒಪ್ಕೊಂಡ್ರೆ, ಫಸ್ಟ್ ಆದ್ಯತೆ ಸುಮಲತಾ, ಸೆಕೆಂಡ್ ಆದ್ಯತೆ ಸೀಟ್ ರವಿ, ಮೂರನೇ ಆದ್ಯತೆ ನಂದೀಶ್ ರೆಡ್ಡಿ. ಸೀಟ್ ರವಿಗೂ ಇಲ್ಲ ಸುಮಲತಾ ಬರಲ್ಲ ನಾನು ಅಲ್ಲೇ ನಿಂತ್ಕೋತೀನಿ ಅಂತಂದ್ರೆ ನಂದೀಶ್ ರೆಡ್ಡಿ, ಇಲ್ಲ ಅಂದ್ರೆ ನಂದೀಶ್ ರೆಡ್ಡಿ ಬೇಡ ನಾನು ಮತ್ತೆ ಏನೋ ನೋಡೋಣ MLC ಆಯ್ತೀನಿ ಅನ್ಕೊಂಡ್ರೆ ತಮ್ಮೇಶ್ ಗೌಡ, ನಾನ್ ರೆಡಿ ತಮ್ಮೇಶ್ ಗೌಡ ಅಂತವ್ರೆ. ನಾನ್ ರೆಡಿ ಅಂತಾರದಿಲ್ಲ ಯಾರು ಅಂದ್ರೆ ತಮ್ಮೇಶ್ ಗೌಡ ಒಬ್ರೆ. ಸೀಟ್ ರವಿ ಒಳ್ಳೊಳ್ಳೆ ಟ್ರೈ ಮಾಡ್ತಾವ್ರೆ. ಸುಮಲತಾ ಒಪ್ಕೊಂಡ್ರೆ ಸುಮಲತಾನೇ ಕ್ಯಾಂಡಿಡೇಟ್ ಇಲ್ಲಿಗೆ. ಹಿಂಗೆ ಇದು ಕತೆ. ನೆಕ್ಸ್ಟು ಬೆಂಗಳೂರು ಕೇಂದ್ರ PC ಮೋಹನ್ ಸಂಸದರು. ಬಿಜೆಪಿಯಿಂದ ಸುಮಲತಾ ಅವ್ರ ಹೆಸರಿದೆ, PC ಮೋಹನ್ ಅವ್ರ ಹೆಸರಿದೆ, ಹಾಗೆ ಕಟ್ಟಾ ಜಗದೀಶ್. ಅಂದ್ರೆ ಸುಮಲತಾ ಅವರು ಮಂಡ್ಯವನ್ನ ಸಂಧಾನ ಮಾಡ್ಕೊಂಡು ಒಪ್ಕೊಂಡ್ರೆ ಮಂಡ್ಯ ಬಿಟ್ಕೊಡಕ್ ಅವ್ರಿಗೆ ಆಪ್ಷನ್ ಇದೆ. ಹೌದು. ಯಾಕಂದ್ರೆ ಸೆಂಟ್ರಲ್ ಅಲ್ಲೂ ಆಪ್ಷನ್ ಇದೆ, ನಾರ್ತ್ ಅಲ್ಲೂ ಆಪ್ಷನ್ ಇದೆ. ಫಸ್ಟ್ ಆಪ್ಷನ್ ಸುಮಲತಾಗಿ, ಮತ್ತೆ ಹೌದು ಸೆಕೆಂಡ್ PC ಮೋಹನ್. PC ಮೋಹನ್ ಸೆಕೆಂಡ್. ಈಗ 3 ಕಟ್ಟಾ ಜಗದೀಶು. ಯಾಕಂದ್ರೆ ಇಲ್ಲಿ ಮುಂದಿನ ರಾಜಕಾರಣ ಲೆಕ್ಕಾಚಾರ ಬೇರೆ ಇದೆ. ಅಲ್ಲಿ ಸುಮಲತಾ ಅವರು PC ಮೋಹನ್ಗೆ ವಿರೋಧ ಇದೆ. ಹೌದು. ಅರವಿಂದ್ ಲಿಂಬಾವಳಿ ಅವ್ರದ್ದು ವಿರೋಧ ಇದೆ. ಅಂದ್ರೆ ಅವ್ರದ್ದು ಕೊತ್ತ ಕುದಿತಾ ಅವ್ರ BJP ಅವ್ರದ್ದು ಲಿಂಬಾವಳಿ ಗೊತ್ತಲ್ಲ, ಮಾತಾಡ್ತಿದ್ರು. ಹೌದು. PC ಮೋಹನ್ ಒಬ್ಬ MP ಆಗಿ 3 ಬಾರಿ ಗೆದ್ದಂತ MP ಆಗಿ ಅವ್ರದೇ ಕಮ್ಯುನಿಟಿ ಬೆಲ್ಟ್ ಇರ್ತಕ್ಕಂಥ ಬಾಗೇಪಲ್ಲಿ ಆಗಲಿ ಅಂದರೆ ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಪಕ್ಷಕ್ಕೆ ಶಕ್ತಿ ತುಂಬಲಿಲ್ಲ. ಹೌದು. ಅವ್ರು ಮಾತ್ರ ಶಕ್ತಿವಂತರಾದರು ಅನ್ನೋದೊಂದು ಆರೋಪಗಳಿದೆ. ಸೊ ಹಾಗಾಗಿ ಒಳ್ಳೊಳಗೆ PC ಮೋಹನ್ ವಿರುದ್ಧನೂ ಕೂಡ ಒಂದಷ್ಟು ಅಸಮಾಧಾನ ಇದೆ. ಹಾಗಾಗಿ ಸುಮಲತಾ ಅವರು ಒಪ್ಪಿದ್ರೆ ಇಲ್ಲ PC ಮೋಹನ್ ಅಥವಾ ಕಟ್ಟಾ ಜಗದೀಶ್, ಹೌದು, ಇದಾಗಬಹುದು. ನೆಕ್ಸ್ಟ್ ಎಸ್ಸಿನ ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ. ಆಸ್ಪಿರೆಂಟ್ ಅಲ್ಲಿ ತೇಜಸ್ವಿ ಸೂರ್ಯ ಅವರ ಹೆಸರು ಮತ್ತು ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು. ಅವರು ಕೂಡ ನಾನೇ ಕಡಿಮೆ ಮಾಡಿದ್ದೆ. ತೇಜಸ್ವಿನಿ ಅನಂತಕುಮಾರ್ ನನಗೆ ಮಂಗಳ ಸುರೇಶ್ ಅಂಗಡಿ ಕಂಪೇರ್ ಮಾಡಂಗಿಲ್ಲ ಇವ್ರಿಗೂ. ಹೌದೌದೌದು. ಅದಮ್ಯ ಚೇತನ ಅಂತ ಸಂಸ್ಥೆ ಕಟ್ಟಿ ಅದನ್ನ ನಿಭಾಯಿಸಿ ಅನಂತಕುಮಾರ್ ಅವರ ಕಾರಣ ಕೊಡದೆ ಬರೀ ತೇಜಸ್ವಿನಿ ಅಂತ ನೋಡೋದಾದ್ರೆ ಸ್ಟ್ರಾಂಗ್ ಲೀಡರ್. ಹೌದು, ಸ್ಟ್ರಾಂಗ್ ಲೇಡಿ ಕೊಡಬಹುದು ಅವ್ರಿಗೆ. ಆದರೆ ಆ ಕರ್ಟೆಸಿ ಅನಂತಕುಮಾರ್ ಮೇಲಿನ ಸಿಟ್ಟನ್ನು ಇನ್ನು ಮೋದಿ ಹಂಗೆ ಇಟ್ಕೊಂಡಿದ್ರೆ ಹೊಟ್ಟೆ ಒಳಗಡೆ ಕೊಡಲ್ಲ. ಹೌದು. ಸಂತೋಷಿ ಅದೇ ಸಿಟ್ಟು ಇಟ್ಕೊಂಡಿದ್ರೆ ಕೊಡಲ್ಲ. ಇಲ್ಲ, ಈ ದ್ವೇಷ ಮಾಡೋದು ಒಳ್ಳೇದಲ್ಲ ಅಂತಾರೆ ತೇಜಸ್ವಿನಿ ಅನಂತಕುಮಾರ್ ಅವ್ರು ಕೊಡ್ತಾರೆ. ಒಂದು ಬಾರಿ MP ಆದಂತ ತೇಜಸ್ವಿ ಸೂರ್ಯ ಹಾಗೆ ತೇಜಸ್ವಿನಿ ಅನಂತಕುಮಾರ್ ಅಂದ್ರೆ ಬೆಸ್ಟ್ ತೇಜಸ್ವಿನಿ ಅನಂತಕುಮಾರ್. ಹೌದು. ಪಾರ್ಟಿ ಡಿಸೈಡ್ ಮಾಡುತ್ತೆ. ಮುಂದಿನ ಕ್ಷೇತ್ರ ಚಿಕ್ಕಬಳ್ಳಾಪುರ. ನಮ್ದು ಹೇಳಿದ್ವಿ ಅಷ್ಟೇ, ಪಾರ್ಟಿ ಡಿಸೈಡ್ ಮಾಡುತ್ತೆ. ಆ ಮುಂದಿನ ಕ್ಷೇತ್ರ ಚಿಕ್ಕಬಳ್ಳಾಪುರ. BN ಬಚ್ಚೇಗೌಡರು ನಿಂತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ರು ಸಂಸದರು. ಹೀಗಾಗಿ ನಿಂತ್ಕತ್ತೀನಿ ಅಂದ್ರು ಟಿಕೆಟ್ ಕೊಡಲ್ಲ ಬಚ್ಚೇಗೌಡರು ಬಿಜೆಪಿಯಲ್ಲಿ. ಹೌದು. ಇಲ್ಲ, ಅದಕ್ಕೆ ಹಿಂದೆ ಸರಿತೀನಿ. ನಿಂತ್ಕತ್ತೀನಿ ಅಂದ್ರು ಟಿಕೆಟ್ ಕೊಡಲ್ಲ, ರೂಲ್ಡ್ ಔಟ್. ಡಾಕ್ಟರ್ K ಸುಧಾಕರ್, ಅಲೋಕ್ ವಿಶ್ವನಾಥ್, ರಾಮಲಿಂಗಪ್ಪ, ಸಿಕಲ್ ರಾಮಚಂದ್ರ. ಡಾಕ್ಟರ್ ಸುಧಾಕರ್ ಈಗಾಗಲೇ ಓಡಾಡ್ತವ್ರೆ, ನಾನೇ ಕ್ಯಾಂಡಿಡೇಟ್ ಗೆಲ್ತೀನಿ ಅಂತ ಆ ಕಡೆ ಕೇಳಿದವ್ರೆ. ಅಲೋಕ್ ವಿಶ್ವನಾಥ್ ನಾನ್ 4 ಸರ್ MLA, ನನ್ನ ಮಗ ಆಕ್ಟಿವ್ ಇದ್ದಾನೆ, ಹೌದು, ಕೊಡಿ ಅಂತ ಅವ್ರು ಕೇಳ್ತಾವ್ರೆ. ರಾಮಲಿಂಗಪ್ಪ ಜಿಲ್ಲಾಧ್ಯಕ್ಷರು ಮತ್ತೆ ಚಿಕ್ಕಬಳ್ಳಾಪುರ ಅವರು ಆಯ್ಕೆ ಆಗಿದ್ದಾರೆ. ಸುಧಾಕರ್ ಅವ್ರದ್ದು ಹಿಂಗೆ ವಿರೋಧ ಇತ್ತು, ವಿಶ್ವನಾಥ್ದು MT ಬಿದ್ದು ಅಂದ್ರೆ ನನ್ಗೆ ಆ ಗ್ಯಾಪಲ್ಲಿ ಆಗ್ಬಿಡ್ಲಿ ಅಂತ ಅವರು. ಹೌದು. ಹಂಗೆ ಸಿಕಲ್ ರಾಮಚಂದ್ರ ಶಿಡ್ಲಘಟ್ಟದಲ್ಲಿ BJPಯಿಂದ ಸ್ವತಂತ್ರ ವ್ಯಕ್ತಿ, ಬಿಸ್ನೆಸ್ ಮ್ಯಾನ್, ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಅವರು ಎಸ್ ನೀವು ಹಂಗೆ ಮತ್ತೆ ಒಕ್ಕಲಿಗನ್ಗೆ ಕೊಡೋದಾದ್ರೆ ಸುಧಾಕರ್ಗೆ ವಿರೋಧ ಐತೆ, ಮತ್ತೆ ಅಲೋಕ್ಗೆ ಸುಧಾಕರ್ ವಿರೋಧ ಮಾಡ್ತಾರೆ ಅನ್ನೋದಾದ್ರೆ ನಾನು ಬೆಟರ್ ಕ್ಯಾಂಡಿಡೇಟ್ ಇದೆ ನನಗೆ ಕೊಡಿ ಅಂತ ಕೊಟ್ರೆ ನಾನು ಮಾಡ್ತೀನಿ ಅನ್ನೋದು ಸಿಕಲ್ ರಾಮಚಂದ್ರ. ಅದು ಇದು ಈ ಆಲ್ಸೋ ಆಕ್ಟಿವ್. ಸೊ ಇದು ಕತೆ.
ಇನ್ನು ಅಂತಿಮವಾಗಿ ಡಾಕ್ಟರ್ ಸುಧಾಕರ್ ಒಟ್ಟ ಸ್ಟ್ರಾಂಗ್ ಆಗಿದ್ದಾರೆ. ಮಾಡ್ತಾವ್ರೆ. ಎಸ್. ಸುಧಾಕರ್ ರಾಜಕೀಯವನ್ನ ಒಂಥರ ಕಾರ್ಪೊರೇಟ್ ಟೈಪೇ ಮಾಡ್ತೀವಿ ಅಂತ ಹೋದ್ರು. ಹೌದು. ಕಾರ್ಪೊರೇಟ್ ಅಲ್ಲ, ಕಾಲ್ ಚಪ್ಪಲಿ ಹಾಕೊಂಡು ಇಲ್ಲ ಚಪ್ಪಲಿ ಹಾಕಲ್ದೆ ಗ್ರೌಂಡಲ್ಲಿ ಓಡಾಡ್ಬೇಕು. ಅಣ್ಣ, ಅಕ್ಕ, ಅವ್ವ, ತಾಯಿ, 1000 ಕೋಟಿ ಇರೋ ವ್ಯಕ್ತಿಗೂ ಒಂದೇ ವೋಟ್ ವ್ಯಾಲ್ಯೂ, ಹೌದು. ಚಪ್ಪಲಿ ಒಲಿಯೋನ್ಗೂ ಒಂದೇ ವ್ಯಾಲ್ಯೂ. ಅಂದ್ರೆ ಅವರ ವೃತ್ತಿಯಿಂದ ಹಣದಿಂದ ಅಲಿಯಕ್ಕಾಗಲ್ಲ. ಮೌಲ್ಯ ಅಂಬೇಡ್ಕರ್ ಅವ್ರು ಕೊಟ್ಟಿರೋ ಶಕ್ತಿನೇ ಅದು. ಹೌದು, ತೀರಿಸ್ಬಿಡ್ಬೋದು ಒಂದು ಓಟಲ್ಲಿ, ನಿಜ ತೀರಿಸ್ಬೋದು. ಹಾಗಾಗಿ ಇಲ್ಲಿ ಯಾರೂ ಶ್ರೇಷ್ಠರಲ್ಲ, ಯಾರೂ ನಿಕೃಷ್ಟರಲ್ಲ. 18 ವರ್ಷ ಮೇಲ್ಪಟ್ಟಂತ ಎಲ್ರಿಗೂ ಮತದಾನದ ಹಕ್ಕಿದೆ. ಹೌದು. ಸೊ ಹಾಗಾಗಿ ಭಾಳ ಇದು. ಹಾಗಾಗಿ ಸುಧಾಕರ್ ಈ ಸೋಲು ಪಾಠ ಕಲಿಸಿದೆ. ಬರೀ ಹಿಂಗೆ ಮೇಲೆ ಫ್ಲೈಟಲ್ಲಿ ಓಡಾಡ್ತೀರಾ ಆಕಾಶದಲ್ಲಿ. ಈಗ ತಲೆ ತಗ್ಸ್ತಾವ್ರೆ. ರಿಯಲೈಸ್ ಆಗ್ಲೇಬೇಕು ಲೈಫಲ್ಲಿ. ಹೌದು. ಸುಧಾಕರ್ಗೆ ರಿಯಲೈಸ್ ಆಗಿದೆ ರಾಜಕಾರಣದಲ್ಲಿ ನಾನು ಮಾಡಿದಂಥ ತಪ್ಪೇನು ಅಂತ. ಹಣ ಇದ್ರೆ ಎಲ್ಲವನ್ನೂ ಮಾಡ್ತೀನಿ ಅನ್ನೋ ಭ್ರಮೆಯಿಂದ ಸುಧಾಕರ್ ಹೊರಗಡೆ ಬಂದಂಗೆ ಕಾಣ್ತಿದೆ. ಸುಧಾಕರ್ ನಾನೇ ಕ್ಯಾಂಡಿಡೇಟ್ ಅಂತ ಓಡಾಡ್ತಿದ್ದಾರೆ. ಅಲೋಕ್ ವಿಶ್ವನಾಥ್ ಕೂಡ ಓಡಾಡ್ತಿದ್ದಾರೆ. ರಾಮಲಿಂಗಪ್ಪ ಇವರಿಬ್ಬರು ಗ್ಯಾಪಲ್ಲಿ ನನ್ಗೆ ಗಾದ್ರಿರಲಿ ಅಂತ ಅವರು ಓಡಾಡ್ತಾವ್ರೆ. ಸಿಕ್ಕಲ್ಲಿ ಇವ್ರು ಐ ಆಮ್ ಆಲ್ಸೋ ಸ್ಟ್ರಾಂಗ್ ಅಂತ ಅವರು ಓಡಾಡ್ತಾವ್ರೆ. ಮುಂದಿನ ಕ್ಷೇತ್ರ ಕೋಲಾರ. ಸಂಸದರು ಎಸ್ ಮುನಿಸ್ವಾಮಿ, ಬಿಜೆಪಿಯಿಂದ ಮಂಜುನಾಥ್ ಪ್ರಸಾದ್, ನಿಸರ್ಗನಾರಾಯಣ ಸ್ವಾಮಿ, ಮುನಿಸ್ವಾಮಿ, ಅರವಿಂದ್ ಲಿಂಬಾವಳಿ. 4 ಜನ ಅವರೇ. ಅರವಿಂದ್ ಲಿಂಬಾವಳಿ ಅವ್ರದ್ದು ಇರೋ ಕಾರಣ ಅದೇ ನೋಡೋಣ ಅಂತಲ್ಲ. ಯಾಕಂದ್ರೆ ಮುನಿಸ್ವಾಮಿಗೆ ಭಾರಿ ವಿರೋಧ ಇದೆ. ಲಾಸ್ಟ್ ಟೈಮು ಮುನಿಸ್ವಾಮಿನ ಗೆಲ್ಸಿದ್ದು ಬಿಜೆಪಿಗರಲ್ಲ, ಕಾಂಗ್ರೆಸ್ಸಿಗರು. ಹೌದು. ಮಂಜುನಾಥ್ ಪ್ರಸಾದ್ ಅವರು ಇನ್ನು ಡ್ಯೂಟಿ. ಹೌದು. ಹೆಸರಿದೆ, ಚರ್ಚೆ ಇದೆ ಅಷ್ಟೇ. ಮಂಜುನಾಥ್ ಪ್ರಸಾದ್ ಪಾಪ ಎಲ್ಲೂ ಎಡಕಂಡಿಲ್ಲ, ಅದಲ್ಲ. ಹೌದು. ಚರ್ಚೆ ಇರೋ ಕಾರಣ ನಿಸರ್ಗ ನಾರಾಯಣ ಸ್ವಾಮಿ ಎಕ್ಸ್-MLA JDS ದೇವನಹಳ್ಳಿ ಅವರು, ಅರವಿಂದ ಲಿಂಬಾವಳಿ ಎಕ್ಸ್-MLA ಎಕ್ಸ್ ಮಿನಿಸ್ಟರ್ ಅರವಿಂದ್ ಲಿಂಬಾವಳಿ, ಇವ್ರ ಲೆಕ್ಕಾಚಾರಗಳಿದೆ. ಅದೇನು JDS ತೆಕ್ಕೆಗೆ ಹೋಗುವ ಸಾಧ್ಯತೆ ಇದೆ ಆ ಕ್ಷೇತ್ರ. ಅದನ್ನು ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡ್ತಾರೆ ಬಹುತೇಕ ಯಾರು ಅಂತ. ಇದಿಷ್ಟು ಹೌದು ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಬಿಜೆಪಿ JDS ಅಭ್ಯರ್ಥಿಗಳ ಒಂದು ಸಂಭಾವ್ಯ ಆಕಾಂಕ್ಷಿಗಳು ಜೊತೆಗೆ ಸಂಭಾವ್ಯ ಇವ್ರು ಆಗ್ಬೋದು ಅನ್ನೋ ಚರ್ಚೆ. ನಿಮ್ ಪ್ರಕಾರ 28 ಕ್ಷೇತ್ರಗಳಲ್ಲಿ ಯಾರು ಎಷ್ಟು ಸ್ಥಾನ ಗೆಲ್ತಾರೆ, ಯಾರು ಎಲ್ಲಿ ಕ್ಯಾಂಡಿಡೇಟ್ ಆದ್ರೆ ಬೆಸ್ಟು, ಯಾರು ಬೆಸ್ಟು ಯಾರು ವರ್ಸ್ಟು, ನೆಕ್ಸ್ಟ್ ಯಾರು ಪ್ರಧಾನಿ ಆಗ್ಬೇಕು, ನರೇಂದ್ರ ಮೋದಿನ, ರಾಹುಲ್ ಗಾಂಧಿನ, ಮಲ್ಲಿಕಾರ್ಜುನ ಖರ್ಗೆ ಅವರ, ಕಾಮೆಂಟ್ ಮಾಡಿ ತಿಳಿಸಿ. ಎಸ್, ಇದು ಬಿಜೆಪಿ ಆಸ್ಪರೆಂಟ್ಗಳ ವಿಡಿಯೋ ಆಗಿರೋದ್ರಿಂದ ನಿಮ್ಮ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಯಾರಾದ್ರೆ ಸೂಕ್ತ, ಜೊತೆಗೆ ಸಂಸದರು ಯಾರಾದ್ರೆ ಸೂಕ್ತ ಅನ್ನೋದನ್ನ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.